ಅಮ್ಮ ತಾಯಿ ಜಗನ್ಮಾತೆ, ಯಾಕಮ್ಮ ಈ ರೀತಿ ನಮಗೆ ಕಷ್ಟವನ್ನು ಕೊಡ್ತಾ ಇದೆಯಾ? ಹಿಂದೆ ನೋಡಿದ್ರೆ ನಾಗರ ಪಂಚಮಿ, ಎಲ್ಲರೂ ಸಂತೋಷದಿಂದ ನಾಗರಾಜನಿಗೆ ಹಾಲನ್ನು ಎರೆದು ಸಂತೋಷದಿಂದ ಕಾಲ ಕಳೆಯುವ ಕಾಲ ಇದು. ಆದರೆ ಗಂಡನ ಮನೆಯಲ್ಲಿ ಎಷ್ಟು ಸುಖ ಸಂತೋಷ ಇದ್ದರೂ ಕೂಡ ತವರು ಮನೆಯನ್ನು ಮರೆಯಲು ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಅದರಂತೆ ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ನನ್ನನ್ನು ಕರೆಯಲಿಕ್ಕೆ ಬರ್ತಾನೆ ಅಂತ ಎಷ್ಟು ಕಾಯ್ತಾ ಇದ್ದೇನೆ. ಆದರೆ ಅವನು ಕೂಡ ಹೆಂಡತಿಯ ಮಾತನ್ನು ಕೇಳಿ ಈ ತಂಗಿಯನ್ನು ಎಲ್ಲಿ ಮರ್ತಿದ್ದಾನೋ ಏನಂತ ನನಗನಿಸ್ತಾ ಇದೆಯಮ್ಮ, ನನಗನಿಸ್ತಾ ಇದೆ. ಗಿರಿಜಾ, ಗಿರಿಜಾ, ಬನ್ನಿ ಸ್ವಾಮಿ. ಇದು ಏನು ಗಿರಿಜಾ? ಹರಳಿದ ಹೂವಿನಂತೆ ನಗು ನಗುತ್ತಿರುವ ಈ ನಿನ್ನ ಮುಖ ಇವತ್ತೇಕೆ ಬಾಡಿದಂತೆ ಕಾಣುತ್ತಿದ್ದಲ್ಲ? ಯಾಕೆ ಗಿರಿಜಾ, ನಿನ್ನ ಮೈದಿನ ಏನಾದರೂ ಅಂದರೆ? ಅಯ್ಯೋ ಬಿಡ್ತು ಅಣ್ಣಿ ಸ್ವಾಮಿ ರೀ, ಮಕ್ಕಳು ಏನಾದರೂ ತಪ್ಪು ಮಾಡಲು ಸಾಧ್ಯವೇನ್ರಿ? ಒಂದು ವೇಳೆ ಅವರು ಏನಾದರೂ ತಪ್ಪಾಗಿ ಮಾತನಾಡಿದರೆ ಚಿಕ್ಕಂದಿನಿಂದ ತಾಯಿಯ ಸ್ಥಾನದಲ್ಲಿ ನಿಂತು ನಾನೇ ಅವರನ್ನು ಸಾಕಿ ಸಲುವಿ ಜೋಪಾನ ಮಾಡಿದ್ದೇನೆ. ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳಲು ಸಾಧ್ಯವೇ? ಇಲ್ಲ ರೀ, ಇಲ್ಲ. ಆದರೆ ಓಹೋ, ಈಗ ಗೊತ್ತಾಯ್ತು ನಿನ್ನ ಮನದ ಕೊರಗು. ಪಂಚಮಿ ಹಬ್ಬಕ್ಕ ನೀನು ನನ್ನ ಕರೆಯಲಿಕ್ಕೆ ಬಂದಿಲ್ಲ ಎಂದು ಚಿಂತೆ ಮಾತಾಡುತ್ತಿದ್ದಾನೆ. ಹೌದ್ರಿ, ನನ್ನ ಮನಸ್ಸಿನಲ್ಲಿ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಸ್ವಾಮಿ? ಹುಚ್ಚಿ, ಒಂದೇ ಬಳ್ಳಿಯಲ್ಲಿ ಕಾಯಿ ಅಂತಿರುವ ನಾವು ಒಬ್ಬರಿಗೊಬ್ಬರು ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಾರ್ದ ಮುಟ್ಟಾಳರೆಂದು ತಿಳಿದುಕೊಂಡಿದ್ದೀಯಾ? ನನ್ನನ್ನು ನೋಡಿ ಗಿರ್ಜಾ, ಈ ನಿನ್ನ ಮನದ ಕೊರಗಿಗೆ ನಾನೊಂದು ಸಂತೋಷದ ಸುದ್ದಿ ತಂದಿರುವೆ. ಹೌದಾ ರೀ? ಯಾವ್ದ್ರಿ ಆ ಸಂತೋಷದ ಸುದ್ದಿ? ನಮ್ಮಣ್ಣ ಏನಾದ್ರೂ ನನ್ನನ್ನು ಕರೆಯಲಿಕ್ಕೆ ಬರ್ತಾ ಇದ್ದಾನ? ಏನು ಇಲ್ಲ ಗಿರಿಜಾ, ಆ ಸಂತೋಷದ ಸುದ್ದಿ ತಿಳಿಸುವುದಕ್ಕಿಂತ ಮುಂಚೆ ಈ ನಿನ್ನ ಪತಿಗೊಂದು ಮುತ್ತಿಟ್ಟು ಸ್ಪಂದಿಸುವ ಬೇಗನೆ. ಆಹಾ, ಇದಕ್ಕೇನು ಕಡಿಮೆ ಇಲ್ಲ ರಾಯರು. ಬನ್ನಿ ಹಾಡೋಣ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕೌಲಿಗೆ ಸನಿಹತೆ ಸಿಹಿ ಮುತ್ತಿನ ಕಾಣಿಕೆ ಬಾಳೆ ನನ್ನ ಸನಿಹತೆ, ಸಿಹಿ ಮುತ್ತಿನ ಕಾಣಿಕೆ ಬಾಳೆ ನನ್ನ ಸನಿಹತೆ.
ವರವೇ ನೀವ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು. ಎಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಜಾಗದಲ್ಲಿ ಏನೇನೋ ನೋಡು ನೆನಪು ನನಗೆ ನೀನು ಆತುರವ ಜೀವ ಕಾತುರವ ತಾನೆ 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 ಅನುರಾಗದ ಹೊಸ ಆನಂದವ ಬಹು ಜನ್ಮದ ನಮ್ಮ ಅನುಬಂಧವ ಜೇನಾಗಿ ಸವಿ ಜೇನಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಲಾ 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 ರೀ ಈಗಲಾದ್ರೂ ಸಂತೋಷದ ಸುದ್ದಿ ಏನು ಅಂತ ಹೇಳ್ರಿ. ಏನು ಇಲ್ಲ ಗಿರ್ಜಾ, ಪಕ್ಕದ ಹಳ್ಳಿ ಪಾಂಡಿ ಗ್ರಾಮದಲ್ಲಿ ನಂದೊಂದಿಷ್ಟು ಕೆಲಸವಿತ್ತು. ಅಲ್ಲಿಗೆ ಹೋಗಿ ಬರುವ ಮುಂದ ನೀನು ಅಣ್ಣ ಭೇಟಿಯಾದ, ನೀನನ್ನು ಕರೆಯಲಿಕ್ಕೆ ಬರ್ತೀನಿ ಅಂತ. ಹೌದಾ? ನಮ್ಮ ಅಣ್ಣ ನನ್ನನ್ನು ಕರೀಲಿಕ್ಕೆ ಬರ್ತೀನಿ ಅಂತ ಹೇಳಿದ. ರೀ ಯಾವಾಗ ಬರ್ತೀನಿ ಅಂತ ಹೇಳಿದೆ, ಬೇಗ ಹೇಳ್ರಿ. ಇದು ಏನು ಗಿರ್ಜಾ, ಅಣ್ಣ ಬರುತ್ತಾನಂದ ಸುದ್ದಿಯನ್ನು ಕೇಳಿ ಅಂತರಂಗವನ್ನೇ ಮರ್ತ ಬಿಟ್ಟಿಯಲ್ಲ. ನಿನಗೆ ತವರು ಮನೆಗೆ ಹೋಗುದಂದ್ರೆ ಅಷ್ಟೊಂದು ಸಂತೋಷನೇ? ರೀ ಹಾಗೇನಿಲ್ಲ ರೀ, ಎಷ್ಟೇ ಆಗಲಿ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದರೆ ಭಾಳ ಇಷ್ಟ ರೀ. ಅದು ಅಲ್ಲದೆ ಒಂದು ಹೊತ್ತು ಉಂಡು ಒಂದು ಹೊತ್ತು ಉಪವಾಸ ಬಿದ್ದರೂ ಸಹ ಗಂಡನ ಮನೆಯಲ್ಲಿ ಇರುವ ಸುಖ ಸಂತೋಷ ಗಂಡನ ಮನೆಯಲ್ಲಿ ಸಿಗುತ್ತದೆ ಸ್ವಾಮಿ, ಗಂಡನ ಮನೆಯಲ್ಲಿ ಸಿಗುತ್ತದೆ. ಹೌದು ಗಿರ್ಜಾ, ನಿನ್ನ ಮಾತು ಸತ್ಯವಿದೆ. ಏನೆಂಬ ಅದೃಷ್ಟ ದೇವತೆ ಒಂದು ಮನೆಯಲ್ಲಿ ಹುಟ್ಟಿ ಮತ್ತೊಂದು ಮನೆಗೆ ಹೋಗಿ ಕತ್ತಲಗೂಡಿನ ಗಂಡನ ಬಾಳಿಗೆ ಬೆಳಕಾಗಿ ಬರ್ತಾಳೆ. ನಿಜ ಹೇಳಬೇಕಂದ್ರೆ ಹೆಣ್ಣು ಅದೃಷ್ಟದ ದೇವತೆ ಗಿರ್ಜಾ, ದೇವತೆ.
ಯಾರು? ಓಹೋ, ಬನ್ನಿ ದೊರೆಗಳೇ, ಕುಳಿತುಕೊಳ್ಳಿ. ದಯಾನಂದ, ನಿಮ್ಮ ಮನೆಯಲ್ಲಿ ಕುಳಿತು ಮಾತನಾಡೋದಕ್ಕೆ ನಾವೇನು ಏನು ಕೊಡೋದಕ್ಕೂ ಬಂದಿಲ್ಲ, ತೆಗೆದುಕೊಳ್ಳೋದಕ್ಕೂ ಬಂದಿಲ್ಲ. ನನ್ನ ತಮ್ಮ ರವಿ ಮನೆಯಲ್ಲಿದ್ದಾನೆ, ಅವನನ್ನು ಹೊರಗೆ ಬಾ ಅಂತ ಹೇಳು. ಯಾಕೆಂದರೆ ನನ್ನ ತಮ್ಮ ಏನಾದರೂ ತಪ್ಪು ಮಾಡಿದ್ದೇನೆ, ಹಾಗಾದರೆ ನನ್ನ ಮುಂದೆ ಹೇಳಿ, ಅವನಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸುತ್ತೇನೆ. ಬುದ್ಧಿ ಕಲಿಸುತ್ತಲೇ ದಯಾನಂದ, ಮನೆಗೆ ಹಿರಿಯನಾಗಿ ತಮ್ಮಂದಿರನ್ನು ನಿನ್ನ ಬಂದೋಬಸ್ತಿನಲ್ಲಿ ಇಟ್ಟುಕೊಳ್ಳದೆ ಕಂಡವರಿಗೆ ಕಂಡ ಮಾತನಾಡಲು ಹಚ್ಚಿದ ಕದಿಮ ನೀನು. ಈಗಿರುವಾಗ ತಪ್ಪು ಮಾಡಿದ ತಮ್ಮನನ್ನು ಮನೆಯಲ್ಲಿ ಮುಚ್ಚಿಟ್ಟು ಬುದ್ಧಿ ಕಲಿಸುತ್ತೇನೆ ಅಂತ ಹೇಳುತ್ತಿದ್ದೆಯಲ್ಲ, ನೀ ಎಂಟರನೆ ಏಡಿರಬೇಕು. ಹೇ, ಮೊದಲು ಕರಿಯವನನ್ನು ಹೊರಗೆ. ನೋಡಿ, ನನ್ನ ಮೈದುನರು ಮನೆಯಲ್ಲಿಲ್ಲ, ಈಗ ತಾನೇ ಕಾಲೇಜಿಗೆ ಹೋಗಿದ್ದಾರೆ. ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಿದೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡೋದು ಸರಿಯಲ್ಲ. ಹುಚ್ಚು ಹುಡುಗಿ, ನಾನು ನನ್ನ ಹಳ್ಳಿಯಲ್ಲಿ ಸಾವಿರಾರು ವಾಸಿಸಿ ಕೊನೆಗೂ ಕೈಲಾಸ ಸೇರಿದರು. ಈ ದೇವಪ್ಪದವರೆಗೆ ಯಾವ ಹೆಣ್ಣು ಎದ್ದರ ಓದಿಸಿ ಮಾತನಾಡದ ತಲೆ ತಗ್ಗಿಸಿಕೊಂಡು ಹೋಗಿದ್ದಾರೆ. ಈಗಿರುವಾಗ ನಿನ್ನೆ ಮೊನ್ನೆ ಮದುವೆ ಹೋಗಿ ತಲೆ ಮೇಲೆ ವಾಸಾರಿಯದ ಹಸುಳ ನೀನು ನನಗೆ ಹೊದ್ಗಟ್ಟವಾಗಿ ಎಚ್ಚರಿಸುವೆಯಾ ಬೀಗಾರಿ? ನಿನ್ನನ್ನು ಹೀಗಲೇ ಯಾವ ಪಾದಕ್ಕೆ ಒಪ್ಪಿಸಿ ಬಿಡುವೆ. ಬೇಡಿ ಬೇಡಿ ದೊರೆ, ನನ್ನ ಹೆಂಡತಿಯನ್ನು ಏನು ಮಾಡಬೇಡಿ. ಅವಳ ಪರವಾಗಿ ನಿಮ್ಮ ಹತ್ತಿರ ನಾನು ಕ್ಷಮೆ ಕೇಳ್ತೇನೆ. ಅವಳನ್ನು ಬಿಟ್ಟು ಬಿಡಿ. ಬೆಟ್ಟಿ ದಯಾನಂದ, ಅನಿವಾರ್ಯ ಸ್ಥಿತಿಯಲ್ಲಿ ಸಿಕ್ಕು ಈ ಅನುಭವ ಇಲ್ಲದ ನಿನ್ನ ಹೆಂಡತಿ ಪ್ರಾಣದಿಂದ ಪಾರಾಗಬೇಕಾದರೆ ನಿನ್ನ ತಮ್ಮಂದಿರು ನಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗಬಾರದು. ಬಟ್ ಹೇಳ ಮುಂದೆ ನಿಮ್ಮ ಟಗರನ್ನು ಕಣಕ್ಕೆ ಬಿಡಬಾರದು. ಇದಕ್ಕೆ ನೀವೇನಾದರೂ ತಪ್ಪು
ನಾಗರ ಪಂಚಮಿ ನಿಮಿತ್ತವಾಗಿ ನಾಗನಿಗೆ ಹಾಲು ಹರಿಯಲು ಅಮೃತ ಬೀದಿನಂತೆ ಅಲಂಕರಿಸಿಕೊಂಡ ಈ ಅದ್ಭುತ ದೇವತೆಯಂತೆ ಕಾಣುತ್ತಿರುವ ಈ ನಿನ್ನ ಹೆಂಡತಿಗೆ ಅನವತ ತಪ್ಪೇದಲ್ಲ. ಮೂರನೇ ಕಣ್ಣನ್ನು ಬೆದರಿ ತಾಂಡವ ನಾಟಕ ಪ್ರಳಯವೇ ಬರಲಿ ನರನರದಲ್ಲೂ ಮೆಚ್ಚುಗಳಿರಲಿ ದಿಕ್ಕನೆ ಕದಲಿಸ ತೋಳ್ಬರಲು ಬಿರಲಿ ಎದುರು ನೀತಿರುಗೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಅನಾವತ ಹರವನ್ನು ನೀಡಿ ಇನ್ನೊಬ್ಬರ ಮನೆಗೆ ಬಂದು ನಿಂತ ಮಾತನಾಡ ವಿವೇಕೆ ದೂರಕ್ಕೆ ಮೊದಲನೆಯ ನಮನ ಮುಚ್ಚು ಬಾಯನ್ನ. ಸಮಯ ಹಲ್ಲದ ಸಮಯ ಸಾಧಿಸಿ ದೇವದೇವರನ್ನ ಹತ್ತಿಗೆಯ ಸಾವಿನ ಬೆದರಿಕೆ ಹಾಕುತ್ತಿರ ಕತ್ತೆಗಳ ನೀವಲ್ಲಿ ನಿಜವಾದ ದೇವರ ಸೂರತನ ಕೊಟ್ಟಿದ್ದೇನಾದರೆ ಅಗ್ನಿ ಪುರಾಜದಲ್ಲಿ ಮುನ್ನುಗ್ಗಿ ಕುರ್ಗಾರ ಸಂಘ ಕೇಂದ್ರ ಬಿಂದುವಾಗಿರುವ ಈ ಕೇರಳದ ಕ್ರಾಂತಿವೀರನ ಸ್ವಲ್ಪ ಕಾದಾಡಿ ನೋಡು, ಆವಾಗ ಗೊತ್ತಾಗ್ತದೆ ನಿಮ್ಮ ಬೇಕಸದ ಬೇರು ನೋಡು. ಕಾದಾಡಿ ನೋಡ ಕಸದ ಬೀರು ನೋಡಿ. ಲೈಕದಿ ಕನ್ನಡ ನಾಡಿನಲ್ಲಿ ಕಂಗೊಳಿಸಿ ಭದ್ರವಾದ ಭೂಮಿ ಮೇಲೆ ನೆಲೆ ಹೊರೆ ಭಾರತಕ್ಕೆ ಬೇಕಾಗಿ ಬಡವರಿಗೆ ಬೆಳಕಾಗಿರುವ ಈ ದೇವರಂತ ದೊರೆಗೆ ನನ್ನ ದರ್ಪದ ಮಾತು ಮಾತನಾಡುವೆಯ ಮಂಗೆ. ನಾನು ಮನಸ್ಸು ಮಾಡಿದರೆ ಕಣ್ಣು ಮುಚ್ಚಿ ಕಾಣ್ತಿರೊಳಗೆ ನಿನ್ನನ್ನು ಕೈಲಾಸಕ್ಕೆ ಅಟ್ಟಿ ಬಿಡುವೆ. ಕೈಲಾಸಕ್ಕೆ ದೊರೆ ಮಾನವ ಜನ್ಮ ಪಡೆದುಕೊಂಡು ಬಂದ ಜ್ಞಾನವಿಲ್ಲದ ಕಟ್ಟ ಅಂತ ಕಿರ್ಚಿಕೊಳ್ಳಬೇಡ. ಈ ಭೂಮಿಯ ಮೇಲೆ ಒಟ್ಟು ಬಂದ ಒಬ್ಬರನ್ನೊಬ್ಬರು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಬೆಲೆ ಅಂತ ಪ್ರದರ್ಶನವೇನಾದರೂ ಬಂದರೆ ಅವರಿಗೆ ಸೊಟ್ಟು ನಿಲ್ಲುವೆ ಬಾ. ಯುದ್ಧ ಮಾಡಲು ಸಿದ್ಧನಾಗಿ ನಿಂತಿರುವೆ. ಏ ಕ್ರಾಂತಿ ಅಣ್ಣ, ಕ್ರಾಂತಿ ಇವರನ್ನ ಏನಂತ ತಿಳಿದುಕೊಂಡಿದ್ಯಾ? ಸುತ್ತಳಿಗೆ ದೊರೆ ಮೇಲಾಗಿ ಈ ಊರಿಗೆ ದೇವರಿದ್ದಾಗೆ ಇಂಥವರಿಗೆ ನೀನು ಸಡ್ಡು ಹೊಡೆದು ನಿಲ್ಲುವೆ ಅಂದ್ಯಾ? ಒಳಗೆ ಹೋಗು, ಹೊರಟೆ ಹೋಗು. ರೀ ನಿಂತ್ಕೊಳ್ರಿ, ಯಾಕ್ರಿ ಅವನನ್ನು ಒಳಗೆ ತಳ್ತಾ ಇದ್ದೀರಾ ನೀವು? ರೀ ಇದು ಶ್ರೀರಾಮನ ಕಾಲವಲ್ಲ ರೀ, ಇದು ಕಲಿಕಾಲ ಸ್ವಾಮಿ, ಇದು ಕಲಿಕಾಲ. ಮಾಡಿದವರಿಗೆ ಮಾಡಿ ತೋರಿಸಬೇಕು, ಆಡಿದವರಿಗೆ ಆಡಿ ತೋರಿಸಬೇಕು. ಅದು ಅಲ್ಲದೆ ಇವರು ತಲೆ ಎತ್ತಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ತಲೆ ಬಗ್ಗಿಸಿ ಮಾತನಾಡ್ತಾ ಇದ್ದಾರಲ್ಲ. ನಾಳೆ ನಿಮ್ಮ ತಲೆಯನ್ನು ಕತ್ತರಿಸಲು ಸಲ್ವರಲ್ಲ ಈ ರಾವಣ ಕುಲದ ರಾಕ್ಷಸರು. ಗಿರ್ಜಾ, ನೀನು ಸುಮ್ಮನೆ ನಿಂತುಕೊಳ್ತೀವೋ ಇಲ್ಲ ನಿನಗ ಒಂದು ಬಾರಿಸಲಿ? ನೋಡಿದರೆ ಬಿಸಿ ರಕ್ತದ ವ್ಯಾಮೋಹದಲ್ಲಿ ನನ್ನ ತಮ್ಮ ಮಾತನಾಡಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನೀವಿಲ್ಲಿಂದ ಹೊರಟು ಹೋಗಿಬಿಡಿ. ನನ್ನ ತಮ್ಮಂದಿರು ಯಾವತ್ತಿಗೆ ನಿಮ್ಮ ಸಹವಾಸ ಬರದಂಗೆ ನಾನು ನೋಡಿಕೊಳ್ತೇನೆ. ಆಯ್ತು ದಯಾನಂದ, ಈ ಹಬ್ಬ ತಿಳುವಳಿಕೆ ಇದ್ದವನು ಹೇಳುತ್ತಿದ್ದ ಎಂದು ಇವರನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಹೇಳದಿದ್ದರೆ ಎಷ್ಟೊತ್ತಿಗೆ ನಿನ್ನ ತಮ್ಮನ ಬಿಸಿ ರಕ್ತವನ್ನು ಹೊರ ಚೆಮ್ಮಿಸಿ ಬಿಡುತ್ತಿದ್ದೆ. ನಮ್ಮ ಮುಂದಾದರೂ ಈ ನಿನ್ನ ಮಂಕು ತಮ್ಮನಿಗೆ ನಮ್ಮ ಬಗ್ಗೆ ಸರಿಯಾಗಿ ಬುದ್ಧಿ ಹೇಳು. ಹೌದ್ರಿ ಅಪ್ಪ, ನಿಮ್ಮ ತಮ್ಮರಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ. ಯಾಕಂದ್ರೆ ನಮ್ಮ ದೊರೆಗಳು ಸ್ವಚ್ಛ ಸಾಯಿ ಹೊಡೆದು ಬಿಡ್ತಾರ. ಕ್ರಾಂತಿ ಅಣ್ಣ,
ಕ್ರಾಂತಿ, ನನಗೆ ಬಂದ ಕೋಪದಲ್ಲೇ ಈ ಅಣ್ಣ ನಿನ್ನ ಮೇಲೆ ಕೈ ಮಾಡಿಬಿಟ್ಟ. ಈ ಪಾಪಿಷ್ಟ ನನ್ನನ್ನು ಕ್ಷಮಿಸಿ ಬಿಡು. ಅಣ್ಣ ಏನು ಮಾತನಾಡುತ್ತಿದ್ದೀಯಣ್ಣ ನೀನ? 9 ತಿಂಗಳ ಹೊತ್ತು ಎತ್ತು ಈ ತಾಯಿನೇ ಈ ದರಿದ್ರ ಮಕ್ಕ ನೋಡಲಾರದೆ ಬಿಟ್ಟು ಹೋದಾಗ ಈ ಸ್ತನ ತುಂಬಿ ಜೋಪಾನ ಮಾಡಿದೆ. ನೀನಲ್ಲದೆ ಬೇರೆ ಯಾವ ನನ್ನ ಮಗನನ್ನ ನನ್ನ ಕೆನ್ನೆ ಮುಟ್ಟಲು ಸಾಧ್ಯ? ಮೈದುನ, ಇರ್ಲಿ ಬಾರಪ್ಪ, ಒಳಗಡೆ ಹೋಗೋಣ. ಅವ್ರಿಗೇನು ಹೇಳ್ತೀಯ? ಸತ್ಯ ಹರಿಶ್ಚಂದ್ರನಂತೆ ಮಾತನಾಡ್ತಾರೆ, ಅವ್ರಿಗೆ ನಮಗೆ ಹೇಳ್ತಾರೆ. ಆದ್ರೆ ಅವರಿಗೆ ಹೇಳುವ ಧೈರ್ಯ ನಿಮ್ಮ ಅಣ್ಣನಿಗೆ ಎಲ್ಲಿಗೆ ಬರಬೇಕು? ಧೈರ್ಯ ಅಧೈರ್ಯದ ಮಾತು ಏನಿದೆ ಗಿರಿಜಾ? ಅವರು ಒಂದು ತರ ಏಸಿಗೆ ಇದ್ದ ಹಾಗೆ. ಆ ಏಸಿಗೆಯನ್ನು ಕಂಡು ದೂರ ಸರಿದು ಹೋಗಬೇಕೆ ವಿನಾ ಅದರ ಮೇಲೆ ಕಲ್ಲು ಎಸೆದು ಮಗ ಸಿಡಿಸಿಕೊಳ್ಳಬಾರದು. ಇದೇ ಮಾಡುವಂತವರ ಕೆಲಸ. ಹೌದಣ್ಣ, ನಿನ್ನ ಮಾತು ಸತ್ಯ. ಒಂದು ಸಾರಿ ಏಸಿಗೆ ಅಂತ ದೂರ ಸರಿದರೆ ಸಾಕು, ಏಸಿಗೆ ಬಂದು ನಮ್ಮ ಮೈ ಮೇಲೆ ಬೀಳುತ್ತದೆ. ಆ ಏಸಿಗೆ ನಮ್ಮ ಮೈ ಮೇಲೆ ಬೀಳಬಾರ್ದಂದರೆ ದೊಡ್ಡವರಿಂದ ದರ್ಪ ಮಾಡ್ತಿರುವ 4 ನನ್ನ ಮಕ್ಕಳಿಗೆ ಬುದ್ಧಿ ಕೋರುವುದು. ಆಗಲ್ಲ ಕ್ರಾಂತಿ, ನಮ್ಮೂರಿನ ಜನ ಸರಿ ಇಲ್ಲ. ಮುಸರಿ ಹಚ್ಚಿದವರೇ ಇಂದು ದಿನ ಸುತ್ತುತ್ತಿರ್ತಾರೆ ವಿನಾ ನಿಷ್ಠಾವಂತವರಿಂದ ಒಬ್ಬರು ಸುಳಿಯುವುದಿಲ್ಲ. ಮೇಲಾಗಿ ನಾವು ಒಂದು ಮಾತನಾಡಿದರೆ ಅದೇ ಮಾತನ್ನು ತಪ್ಪೆಂದು ಹಿಡಿದುಕೊಂಡು ಜೈಲಿಗೆ ಕೋರ್ಟಿಗೆ ತಿರುಗಿ ಆಡುವಾಗ ಮಾಡ್ತಾರೆ ಈಗಿನ ಶ್ರೀಮಂತರು. ಕ್ರಾಂತಿ, ಶ್ರೀಮಂತರು ಅಣ್ಣ, ಅವನು ಶ್ರೀಮಂತನಿದ್ದರೆ ತನ್ನಷ್ಟಕ್ಕೆ ತಾನೇ ಇರಬಹುದು. ಅದನ್ನು ಬಿಟ್ಟು ತನ್ನ ಶ್ರೀಮಂತಿಕೆಯನ್ನು ಸಿಕ್ಕವರ ಮೇಲೆ ತೋರಿಸಿಕೊಳ್ಳಲು ಬಂದರೆ ಒಡೆದು ದುರ್ಗಮ್ಮನ ಮುಂದೆ ಕೋಣ ಕಡ್ದಂತೆ ಕಡ್ದಾಕಿ ಬಿಡ್ತಾರಣ್ಣ ಇಂದಿನ ಕಾಲದಲ್ಲಿ. ಹೋಗ್ಲಿ ಬಿಡಪ್ಪ ವೀರ, ಆ ದುಷ್ಟರ ವಿಚಾರ ನಮಗೇಕೆ ಬೇಕು? ಇನ್ನೊಂದು ಸಲ ನಮ್ಮ ತಂಟೆಗೆ ಬಂದ್ರೆ ನೋಡಿಕೊಂಡ್ರಾಯ್ತು. ನಡೆಯಪ್ಪ. ಬೇಡ ಗಿರಿಜಾ, ಬೇಡ. ಮನೆ ಅಣ್ಣ ಉಂಡು ಮಿಂಡನೆ ಚಾಕರಿ ಮಾಡುವುದು ಯಾತಕ್ಕೆ ಬೇಕು? ಕೆಟ್ಟವರು ನಮ್ಮ ಹತ್ತಿರ ಬರ್ತಾರಂದರೆ ನಾವು ದೂರ ಸರಿ ಹೋಗುದು ಲೇಸು. ಯಾಕೆಂದರೆ ನಾವು 1 ಎನಿಸಿದರೆ 9 ಎನಿಸುವ ಜನರು ಜಗತ್ತಿನಲ್ಲಿ ತುಂಬಿರುವಾಗ ನಮ್ಮಂತವರು ಎತ್ತರದಿಂದ ಇರಬೇಕು ಗಿರಿಜಾ, ಎತ್ತರದಿಂದ ಇರಬೇಕು. ಅಣ್ಣ ಆಯ್ತು, ಬರೋಣ ಮುಂದಿನ ವಿಚಾರ. ಈಗಕ್ಕೆ ಬಾತಿಗೆ ನನಗೆ ಹೊಟ್ಟೆ ಹಸಿವಾಗಿದ್ದಿ. ಬಾ ನಡೆಯಪ್ಪ, ಒಳಗಡೆ ಊಟ ಮಾಡಿವಂತೆ. ರೀ ನಡ್ರಿ, ಊಟ ಮಾಡಿವಂತೆ. ಕನಮಗಳ ಕಾಸ ಪ್ರೀತಿಗ ಮಾಡಲ ಮೋಸ, ಆಕೆ ಮಾಡಿದ ಮೋಸ ಮರಳಂಗುದು. ಅಕ್ಕನ ಮಗಳ ಕಾಸ ಪ್ರೀತಿಗ ಮಾಡಲ ಮೋಸ, ಆಕೆ ಮಾಡಿದ ಮೋಸ ಮರಳಂಗುದು. ಆಕೆ ಮೈನರ್ ತಾಗಿಲ್ಲ 1 ವರ್ಷ, ಆಕೆ ಮದುವೆಯಾಗಲ ಈ ವರ್ಷ, ಆಕೆ ಇಲ್ಲದ ಜೀವನ ಕಳ್ಳಿಲೆಂಗು ದಿವಸ. ಅಕ್ಕನ ಮಗಳ ಕಾಸ ಪ್ರೀತಿಗ ಮಾಡಲ ಮೋಸ, ಆಕೆ ಮಾಡಿದ ಮೋಸ ಮರಿಲೆಂಗು ದೋಸ್ತ. ಗಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಿಪಾಣಿ, ಗಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಿಪಾಣಿ, ಆಡಲ ಚಿಲಿಪಾಣಿ ಉರಾಗ ಹಚ್ಚುತ್ತ ನಾಚ ಮನೆ, ಆಡಲ ಚಿಲಿಪಾಣಿ ಉರಾಗ ಹಚ್ಚುತ್ತ ನಾಚ ಮನೆ. ಗಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಿಪಾಣಿ, ಗಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಿಪಾಣಿ, ಆಡಲ ಚಿಲಿಪಾಣಿ ಉರಾಗ ಹಚ್ಚುತ್ತ ನಾಚ ಮನೆ, ಆಡಲ ಚಿಲಿಪಾಣಿ ಉರಾಗ ಹಚ್ಚುತ್ತ ನಾಚ ಮನೆ. ಚಂಡಿ, ಚಾಮುಂಡಿ, ಮಾರಿಕಾಂಬಿ, ಅಳ್ಳಳೆಮ್ಮ, ಪಟಾಳೆಮ್ಮ, ಕಾಡಮ್ಮ, ಕರಿಯಮ್ಮ, ಡೊಣ್ಣೆಗುಡು ದುರ್ಗವ್ವ, ಹನುಮಂತ, ಆಂಜನೇಯ, ಮಾರುತೇಶ್ವರ, ಕಾಲ್ಕಲೇಶ್ವರ, ಕಳಕಮಲ್ಲ, ಮಂಜುನಾಥ. ನೀವೆಲ್ಲರೂ ಎಲ್ಲಿ ಕುಂತಿರೋ ಯಪ್ಪ, ನನ್ನ ಕಷ್ಟ ನೋಡ್ಲಾರ್ದ ನಮ್ಮ ಅಕ್ಕನ ಮಗಳು ಕರ್ಕೊಂಡು ಜಾತ್ರೆಗೆ ಹೋದೆ. ನಾನು ಜಾತ್ರೆಗೆ ಹೋಗಕ್ಕೆ ವಾಲ್ಯವೇ ಅಂದ್ರ ನಮ್ಮವ್ವ ಅದಾಳಲ್ಲ, ನಿಮ್ಮ ಅಕ್ಕನ ಮಗಳು ಅಂದಳ ಜಾತ್ರೆಗೆ ಹೋಗ್ಲು ಅಂತ ಕಳಿಸಿ ಎಲ್ಲ ಎಡವಟ್ಟು ಮಾಡಿಬಿಟ್ಲೆ. ಮಲ್ಯ ಎಡವಟ್ಟು ಮಾಡಿಬಿಟ್ಲು. ಇದೇನ್ ಲೆಕ್ಕಲ್ಲ, ಎಡವಟ್ಟು ಮಾಡಿ ಬಂದಿದ್ದು. ಬಾರಿ ಟಿಪ್ಟಪ್ ಆಗಿ ಬಿಡಪ್ಪ ಮಗನ. ಬಾರ್ಲೇ ದೋಸ್ತ, ಇದ ಟ್ಯಾಪ್ನಾಗ ಗೇರ್ ಬಾಕ್ಸ್ ಕಟ್ ಆಗಂಗ ಒದಿಸ್ಕೆ ಬಂದಿ ನೋಡು. ಒದಿಸ್ಗೆ ಬಂದ್ಯಾ? ಇದೇನ್ ಲೆಕ್ಕಲ್ಲ, ನೀನ್ ಯಾಕೆ ಒದಿಸ್ಗೆ ಬಂದಿ? ಹೇಳ್ತೀನಿ ಕೇಳಿಯಪ್ಪ ಸುದ್ದಿನ. ಈ ಕಾಲ ಐತಲ್ಲ,
ಈ ಕಾಲ್ ಕಿತ್ತಿ ಮುಂದಕ್ಕೆ ಇಡಕ್ ಬರೋದಂಗ ಓದ್ ಕಲ್ಚರ್ ನೋಡಿ ಇಲ್ಲಿ ಇಂತಾರಲ್ಲ ಇವ್ರ. ಲೇ ಕಲ್ಲೆ ಎದಕ್ ಬಸ್ಸೆ ಮಂದಿ ಬಿಚ್ಚರ ಹೇಳಿಯಪ್ಪ, ಏನದ ನಿನ್ನ ಮಾತಿನ ಅರ್ಥ? ಹೇಳ್ತೀನಿ ಕೇಳಿ ಅಪ್ಪ, ಅದ ಸುದ್ದಿನ. ನಮ್ಮ ಅವ್ವ ಅದಳಲ್ಲ, ನಿಮ್ಮ ಅಕ್ಕನ ಊರಿಗೆ ಹೋಗಿ ಒಳ್ಳೆ ಬರ ಮುಂದ ಯಾನ ನೋಡ್ಕೊಂಬ ಅಂತ ಕಳಿಸಿದ್ಲ. ಲೇ ಕಲ್ಲೆ, ಆ ಸತ್ಯನ ನಿಮ್ಮವ್ ಯಾಕೆ ನೋಡ್ಕೊಂಬ ಅಂತ ಕಳ್ಸಿದ್ಲೆ? ಒಗ್ಗ ಇವನು ಲೇ 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 ಮಾಲೆ ಅಂತ ಉಚ್ಕಂಡು ದೋಸ್ತ್ ಗಂಟು ಬಿದ್ದಿ ಅಂತೆ. ಸತ್ಯನ ಅಲ್ಲ ಲೇ ಮಗಳದ ಬದುಕಿದ್ಯಾನ. ಮುಂದ ನಮ್ಮ ಅಕ್ಕನ ಮಗಳ ನನ್ನ ಮದುವೆ ಆಗಿ ಬರ ಮಾರಾಣಿಕೆ. ಓಹೋ ಅಕ್ಕನ ಮಗಳ? ಲೇ ಕಲ್ಯ, ಅಕ್ಕನ ಮಗಳ ಅಂದ್ರ ಅದು ಎಣ್ಣ ಅಲ್ಲೋ ಮಾರಾಯ, ಎಣ್ಣ. ಓನ್ಲಿ ಅಪ್ಪ, ಅದ ಎಣ್ಣ. ಅದ ಎಂದಿನ ಸಂಬಂಧ ನಿನ್ನಂತವನ್ ತಾಕ ಪ್ಯಾಂಟ, ಇನ್ನೊಬ್ಬ ತಾಕ ಟಿ ಶರ್ಟ, ಇನ್ನೊಬ್ಬ ತಾಕ ಕಾಸಲ್ಲ ಇಸ್ಕೊಂಡು ಬಂದೀನಿ. ನನ್ನ ಬಾಳೆವ ಕಾಸಲ್ಲ? ಲೇ ಕಲ್ಯ, ಇದೇನ್ಲೇ ಕಾಸಲ್ಲ ಅಂದ್ರ? ಅಗ್ಗ ಇವನವನ ಇಂಥ ಉಚ್ಕೊಂಡು ದೋಸ್ತರ ಗಂಟು ಬಿದ್ರಿ ಹಂಗಂತಿ ನಮ್ಮ ಬಳೆವ. ಅದು ಗೊತ್ತಿಲ್ಲ ಅಲ್ಲೇ ಕಣ್ಣಿಗೆ ಹಾಕ್ಯಂತಾರೆ 2 ಗ್ಲಾಸಿಂದ ಅದಲ್ಲಿ. ಬಪ್ಪರೆ ಮಗನ ಅಲ್ರಿ, ಎದೆ ಸಿಡಿದ್ರಿ ಮಗನ ಹತ್ರ 2 ಅಕ್ಷರ ಇಲ್ರಿ, ಆಗಲೇ ಇಂಗ್ಲೀಷಿಗೆ ಹೋಗ್ಯಾನ್ರಿ. ಲೇ ಕಲ್ಯ, ಅದ ಕಾಸಲ್ಲೋ ಮರಯ್ಯ, ಗಾಗಲ್ಲ. ಆದಾಗ ಆಗಲ್ಲ ಒಳ್ಳೆ, ಆದಾಗ ಆಗಲ್ಲ ಅಕ್ಯಂದ ಟಾಪ್ ಆಗಿ ಡೊನ್ನೆಗುಡಿ ಜಾತ್ರೆಗೆ ಹೋದೆ. ಒಬ್ಬಾಕಿ ಚಂದಳು ಚಲವಿ ಸಿನಿಮಾ ನಟಿ ರಾಂಡಿಕನಂತಾಕಿ ನಾನ್ ನೋಡಿ ಕಿಸಕನ ಅಲ್ಲಿ ಕಿಸ್ ಬಿಡೋಕ್ ಅಲ್ಲೇ. ಲೇ 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 ಕರೆ ಮುಚ್ಕೋಲಿ ಅಪ್ಪ ನಿನ್ನ ಮನಸ್ಸು ಬಾಯಿನ. ನಿನ್ನ ಬಾಯಾಗ ಕನ್ನಡ ಶಬ್ದ ಬರೋದೇನ, ಅಳಸಿದನ ಉಣ್ಣದೇನ ಎರಡು ಒಂದ ನೋಡ್ಲಿಯಪ್ಪ. ಲೇ ಕಲ್ಯ, ಅದ ರಂಡಿ ಕಲ್ಲಲ್ಲಿ ಅಪ್ಪ, ರಾಧಿಕಾ. ಅದಕ್ಕ ಅವ ಮರಯ್ಯ, ಅದಕ್ಕ ಈಕಿ ನಮ್ಮ ಅತ್ತಿ ಮಗಳಾಗಿರ್ಬೇಕಂತ ನಾ ಧೈರ್ಯ ಮಾಡಿ ಆಕಿ ಮಗ್ಗಿಲಿಗೆ ಹೋಗ್ಬಿಟ್ಟು ನೋಡು. ಮುಂದೇನಾದ ದೋಸ್ತ? ಮುಂದೇನಕ್ಕೆ ಏನೈತ್ಲಿ ಅಪ್ಪ, ಆಕಿ ನಾನು ಟಿಪ್ ಟಾಪ್ ನೋಡಿ ಕಣ್ಣು ಸೋಣಿ ಮಾಡಿ ಕೈ ಮಾಡಿ ಕರ್ದ ಕೈ ಬಲ ಜಾತ್ರೆ ಮಾಡಿಸ್ಕೊಂಡು 100 ರೂಪಾಯಿ ಕೊಡ್ರಿ, ಒಂದು ಚೂಡಿ ತೊಗೊಂತೀನಿ ಅಂದ. ನಾನು ತಾಕಿದ್ದು 100 ರೂಪಾಯಿ ಕೊಟ್ಟು ನನ್ನ ಜೇಬೆಲ್ಲ ಖಾಲಿ ಮಾಡ್ಕೊಂಡು ಆಕೆ ಆಗಲಲ್ಲ ಮಾವ 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 ಅನ್ನೋದು ನೋಡಿ ಈಗ ನಿಜವಾದ ನಮ್ಮ ಅತ್ತಿ ಮಗಳಾಗಿರ್ಬೇಕಂತ ನಾ ಕೈ ಹಿಡ್ದು ಜಗ್ಗಿ ಬಾ ಮನೆಗೆ ಹೋಗೋಣ ಅನ್ನೋದು ಅಷ್ಟ ತಡಲೆ ಮಲ್ಯ ಚಟ್ಟನ ಚೀರ್ ಮಂದಿ ಕೂಡ್ಸ್ಬಿಟ್ಲು ಒಳ್ಳೆ. ಚಿಟ್ಟನ ಚಿರಿಲ್ಲ? ಲೇಕಲ್ಲಿ ಆಕಿ ಯಾಕೆ ಚಿಟ್ಟಂತ ಚಿರಿಲ್ಲ? ಒದಸಾಕ ನಾನು ಒದಸಾಕ ಆಕಿ ಚೀರಿದ್ದು ಅಷ್ಟ ತಡಲೆ 4-5 ಮಂದಿ ಗಟ್ಟು ಇಲ್ಲಿದ್ರ ನೋಡು ಅಣ್ಣರು ಇಂಥವ್ರು ಬಂದ ಯಾಕವ ತಂಗಿನಿ ಯಾಕೆ ಚಿರ್ರಿ ಅಂತ ಕೇಳಿದ್ರು. ಇಲ್ಲಿ ಒಳ್ಳೆ ಮಲ್ಯ ಈ ಅಣ್ಣರು ಅದ್ರಲ್ಲ ಬರೀ ಹುಡುಗಿಯರ್ ಮಾತು ಕೇಳಾರ. ಯಾಕೆ ಚಿರಿದೆ ಅಂತ ಕೇಳಿ ಅವ್ರ ಸೀಟ್ಗೆ ಅದು ಇಷ್ಟು ಚಂದ ಹೊಡೆದ್ರಲೇ ನನವ ಮೊದಲ ಮೈಯಾಗ ಮೀನದ ಎಲೆ ಬಿದ್ದಾಗದವ ಅಲೆ ಒಂದ್ ಎಲೆ ಬೇರೆ ಉಳಿಬೇಕು ಅಲೆ ಪ್ಯಾಕ 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 ಒದ್ದು ಇಲ್ಲಿ ಕೈ ಬಿಟ್ರ ನೋಡ್ಲೆ ಮಲ್ಯ, ಇಲ್ಲಿ ಕೈ ಬಿಟ್ರ ಅಂತೂ ಮಗನ ಬರಬ್ಬರಿನ ಮಾಡ್ಯಾರಿ. ಅಲ್ರಿ ಇವ್ ಇರೋದ ತಿಂಡರ್ ಇಟ್ಟಿರ್ಬೇಕಂತೀರಿ, ಅವನಿಗೆ ಊಟ ಜಾತ್ರೆ ಮಾಡಿಸ್ಕೊಂಡ ಇವನ್ನ ಒದ್ದು ಕಳ್ಸ್ಯಾಳಂದ್ರ ಆಕಿ ನಿಮ್ಮ ಅತ್ತಿ ಮಗಳ ಅಲ್ಲ ಅನ್ಸತ್ಲೆ ಕಲ್ಯ. ಅತ್ತಿ ಮಗಳ ಅಲ್ಲಲೇಕಿ ನನ್ನ ಪ್ರಾಣ ಖಾಲಿ ಮಾಡಿ ನನ್ನ ಜೇಬು ಖಾಲಿ ಮಾಡಿ ನನ್ನ ಪ್ರಾಣ ತೆಗೆಕ್ ಬಂದ್ ಕತ್ತಿ ಮಗಳು ಒಳ್ಳೆಕಿ. ನಮ್ಮೂರಿಗೆ ಬಂದ ತಂದ ಪರಂ ಕೋಳಿ ಯಾರಿಗೆ ಬೀಳತೈತಿ ಈ ಕೋಳಿ, ಯಾರಿಗೆ ಬೀಳತೈತಿ ಈ ಕೋಳಿ. ನಮ್ಮೂರಿಗೆ ಬಂದ ತಂದ ಪರಂ ಕೋಳಿ ಯಾರಿಗೆ ಬೀಳತೈತಿ ಈ ಕೋಳಿ, ಯಾರಿಗೆ ಬೀಳತೈತಿ ಈ ಕೋಳಿ. ನಮ್ಮೂರಿಗೆ ಬಂದ ತಂದ ಪರಂ ಕೋಳಿ. ಕಬಾಬ ಜೈಲ ಉಸಿರಿ ಜೈಲ, ಕಬಾಬ ಜೈಲ ಉಸಿರಿ ಜೈಲ, ಭಗತೈ ರಿಕ್ಷಾವಲ ಒಟ್ಟು ಮಜು ಭಗತೈ ರಿಕ್ಷಾವಲ, ಭಗತೈ ರಿಕ್ಷಾವಲ ಒಟ್ಟು ಮಜು ಭಗತೈ ರಿಕ್ಷಾವಲ. ಅದನಾರ ತುಂಬೈತಿ ಹಂಗಾಮ ಬಂದೈತಿ, ಅದನಾರ ತುಂಬೈತಿ ಹಂಗಾಮ ಬಂದೈತಿ. ಅರಬೇಡ ಆಟಿಯಂಗ ಬಾವ ನೀನು ಕೂನಿ ಬೇಡ ಜಿಂಕಿಯಂಗ, ಅರಬೇಡ ಆಟಿಯಂಗ ಬಾವ ನೀನು ಕೂನಿ ಬೇಡ ಜಿಂಕಿಯಂಗ. ವಾಸಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನರತವ ಕೂದಲ, ನಾ ಬರತೇನಂತ ತೆರೆದಿಟ್ಟಿರತಳ ಅವರ ಮನೆಯ ಬಾಗಿಲ. ಕೆಂಪನ
ಹೆಣ್ಣಾಕಿ ನೆಂಪಿಗೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾರ್ಷಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ ಅದಿಯ ಹುಡುಗಿ ಬಡಕ ಅನ ಬ್ಯಾಡ ನನಗ ಕುಡಕ ಅದಿಯ ಹುಡುಗಿ ಬಡಕ ಅನ ಬ್ಯಾಡ ನನಗ ಕುಡಕ ಇತ್ತಲಗ ಬಾಗಲಿಲ್ಲ ಬಾ ಕತ್ತಲಾದ ಮ್ಯಾಲ ಇತ್ತಲಗ ಬಾಗಲಿಲ್ಲ ಬಾ ಕತ್ತಲಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಟ್ಟಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಟ್ಟಾದ ಮ್ಯಾಲ ಬಂದು ಸೋಗಾತಿ ಕೊಂದ ನಿಂದಿಸಿ ಅದಗೆಟ್ಟಿ ನೀನು ಬರಗೆಟ್ಟಿಯ ಅದಗೆಟ್ಟಿ ನೀನು ಬರಗೆಟ್ಟಿಯ ಮಾಡಿರ ಮಾಡಬೇಕ ನನ್ನಂಗ ಪ್ರೀತಿನ ಮಾಡಿರ ಮಾಡಬೇಕ ನನ್ನಂಗ ಪ್ರೀತಿನ ಮಗಳೂರನ್ನ ಹುಡುಗಿನ ಮುದ್ದಿನ ಮವನ ಮಗಳ ಮಗಳೂರನ್ನ ಹುಡುಗಿನ ಮುದ್ದಿನ ಮವನ ಮಗಳ ನನಗಾವೇ ಜೀವನಕ ಆಗ್ಯಾಲೋ ದಾರಿ ಮಾಡಿರ ಮಾಡಬೇಕ ನನ್ನಂಗ ಪ್ರೀತಿನ ಮಾಡಿರ ಮಾಡಬೇಕ ನನ್ನಂಗ ಪ್ರೀತಿನ ಮಗಳೂರನ್ನ ಹುಡುಗಿನ ಮುದ್ದಿನ ಮವನ ಮಗಳ ಮಗಳೂರನ್ನ ಹುಡುಗಿನ ಮುದ್ದಿನ ಮವನ ಮಗಳ ಅಳತೈತಿ ಊರ ಹಗಸಿ ನಗತೈತಿ ದೈವ ಕೆಡಿಸಿ ನನ್ನ ಬೆಟ್ಟವಂಟಿ ಗೆಳತಿ ಹೊಟ್ಯಾಗ ಕಾರ ಕಲಸಿ ಕಾಜಿಲ್ಲ ಕೈಯಾರದೆ ಪ್ರಗತಿಲ ಚೀಟಿ ಬರದೆ ಕೊರಚಿದ್ದೆ ನನ್ನ ಕರದೆ ವಾದ್ಯಾಕ ಮನಸ್ಸು ಬುರದ ಯಾವಾಗ ಬರತಿ ಹೇಳ ಇರದೇನಾದಿಕಾದ ಹೊಗೆ ಬ್ಯಾಡ ಹಂಗಾರದ ಹೋಗೈತಿ ಜೀವ ಸವದ ಗೆಳತಿ ನನ್ನ ಗೆಳತಿ ಹೋಗಾಗ ಹಾದಿಡದ ನೀ ಆದಿಯ ಸಿಂಗಾರ ನೀ ತೊಟ್ಟಿಯ ಬಂಗಾರ ನೀ ಆದಿಯ ಸಿಂಗಾರ ನೀ ತೊಟ್ಟಿಯ ಬಂಗಾರ ಇಂಥ ಬಂದಾಗ ಬಂಡಿಯ ಹುಡುಗಿನ ಕೈಯರ ಸಲಗರಕ ನಾ ಕೊಟ್ಟ ಮುಗಬಟ್ಟ ತಗದೇನಾ ಜೀವನದ ಪ್ರೀತಿಯ ಹುಗದೇನಾ ನಾ ಕೊಟ್ಟ ಮುಗಬಟ್ಟ ತಗದೇನಾ ಜೀವನದ ಪ್ರೀತಿಯ ಹುಗದೇನಾ 3 ವರ್ಷದ ಪ್ರೀತಿನ 3 ದಿನದಾಗ ಮರತೇನ 3 ವರ್ಷದ ಪ್ರೀತಿನ 3 ದಿನದಾಗ ಮರತೇನ ಕರುಣೆ ಇಲ್ಲದ ದೇವರಿಗೆ ಏನಂತ ಬೇಡಿಕೊಂಡು ಸಿರಬಾಗಿ ಕರುಣೆ ಇಲ್ಲದ ದೇವರಿಗೆ ಏನಂತ ಬೇಡಿಕೊಂಡು ಸಿರಬಾಗಿ ಮೋಸ ಮಾಡಿದಿ ಮನಸ್ಸಿಗೆ ಊಟ ಮಾಡಿಲ್ಲ ಒಟ್ಟಿಗೆ ಮೋಸ ಮಾಡಿದಿ ಮನಸ್ಸಿಗೆ ಊಟ ಮಾಡಿಲ್ಲ ಒಟ್ಟಿಗೆ ಹುಡುಗಿ अंगार लगाडे ना मारा दाऊं जो तारा वाया दाडा ಪ್ರಭಾತ್ ರೇವಣಿಗೆ ಏಕ್ ನಿಮಿಷ ಏನಂತ ಸುಟ್ಟುಕೊಂಡು ಸಾಯ್ತೀನಿ ನಿನ್ನ ಮದುವೆ ದಿವಸ ಹೌದಾ ಸಾಯಂಗಾರ ಸಾಯಿಲ್ಲ ಊರ ಬಡ್ಡೆಗೈತಿ ನಂದ ತೋಟ ಏಕ ನಂಬರ ಎಲ್ಲ ಮಂದಿ ಅನ್ನತಾರ ಬಾರಿ ದೊಡ್ಡ ಸಾವುಕಾರ ದೊಡ್ಡ ಎಂದ ಮಾಡತಾರ ನನ್ಗ ನಮಸ್ಕಾರ ಕಾಲಾಗಿನ ಕಸ ನನ್ಗ ನಿನ್ನಂತ ಹುಡುಗಾರ ನಿನ್ನ ಮೇಲೆ ನೋಡ ಬೋರಿ ನನ್ನ ಗಾಡಿಗಳು ನನ್ನ ನೋಡಿ ಮುತ್ತ ಬ್ಯಾಡ ಮನೆ ಕೇಳಕಿ ನಿನ್ನ ಮೇಲೆ ನೋಡ ಬೋರಿ ನನ್ನ ಗಾಡಿಗಳು ನನ್ನ ನೋಡಿ ಮುತ್ತ ಬ್ಯಾಡ ಮನೆ ಕೇಳಕಿ ಕೂಡಿದ ಪ್ರೀತಿನ ಗೆಲ್ಲಿಸಬೇಕಂತ ಬರದೈತಿ ಹಣೆ ಬರ ಕೂಡಿದ ಪ್ರೀತಿನ ಗೆಲ್ಲಿಸಬೇಕಂತ ಬರದೈತಿ ಹಣೆ ಬರ ಸಣ್ಣಾಗಿ ಇದ್ದಾಗ ಮಾಡಿಸಿ ಕೊಟ್ಟೀನಿ ಹರಳಿನ ಉಂಗೂರ ಗೆಳತಿ ಹರಳಿನ ಉಂಗೂರ ಗೆಳತಿ ಹರಳಿನ ಉಂಗೂರ ಸತರ ಸಾಯಿ ನಿಯತಿಲ್ಲ ನಾಯಿ ನಡಬರ ಕೈಯ ಕೊಟ್ಟೆ ನೀ ಸತರ ಸಾಯಿ ನಿಯತಿಲ್ಲ ನಾಯಿ ನಡಬರ ಕೈಯ ಕೊಟ್ಟೆ ನೀ ಸಪುತ್ರೆ ನನ್ನ ಭಯ್ಯ ನಾ ಎಲ್ಲದಕ್ಕೂ ಸಯ್ಯ ಸಪುತ್ರೆ ನನ್ನ ಭಯ್ಯ ನಾ ಎಲ್ಲದಕ್ಕೂ ಸಯ್ಯ ಮಾಡಿದ ತಪ್ಪಿಗೆ ಉಳ್ಳ ಕಣ್ಣಿಸಯ್ಯ ಸತರ ಸಾಯಿ ನಿಯತಿಲ್ಲ ನಾಯಿ ನಡಬರ ಕೈಯ ಕೊಟ್ಟೆ ನೀ ಸತರ ಸಾಯಿ ನಿಯತಿಲ್ಲ ನಾಯಿ ನಡಬರಕ ಕೈಯ ಕೊಟ್ಟೆ ನೀ ನಾ ಸರಿ ಇಲ್ಲಂತ ನನ್ನ ಬಿಟ್ಟಿಯ ಜಮಗಂಡಾಗ ಹಾಗೆ ಬೆಟ್ಟಿ ಬ್ಯಾಡಾದಾಗ ಗೆಳತಿ ಏನರ ಹೆಸರಗಿಟ್ಟಿ ಸರಿ ಇಲ್ಲಂತ ನನ್ನ ಬಿಟ್ಟಿಯ ಜಮಗಂಡಾಗ ಹಾಗೆ ಬೆಟ್ಟಿ ಬ್ಯಾಡಾದಾಗ ಗೆಳತಿ
ಏನರ ಹೆಸರ ಇಟ್ಟಿ ಚಿನ್ನು ಮುತ್ತು ಬಂಗಾರ ಅಂದಿದ್ದು ನಂದ ತಪ್ಪಾತ ನನಗಾಗಿ ನೀಯನ್ನು ಹುಟ್ಟಿಲ್ಲ ನಿನಗಾಗಿ ನಾಯನ್ನು ಕೆಟ್ಟಿಲ್ಲ ನನಗಾಗಿ ನೀಯನ್ನು ಹುಟ್ಟಿಲ್ಲ ನಿನಗಾಗಿ ನಾಯನ್ನು ಕೆಟ್ಟಿಲ್ಲ ಲೆಕ್ಕವಿಲ್ಲದ ರೊಕ್ಕ ಹಾಕಿನಿ ನಿನ್ನ ಫೋನ್ ಪೇಗ ನನ್ನ ಪ್ರೀತಿ ಮಾಡಿದೆ ನಿನ್ನ ಲಾಭಕ್ಕ ಬಾಯಿಗೆ ಬಂದಂಗ ಬೆಯ್ಯತಾರ ನನ್ನ ತಾಯಿ ತಂದಿ ನನ್ನ ಜೀವನದಾಗ ಹುಡುಗಿ ಆಕಾರ ಬಂದಿ ಲೆಕ್ಕವಿಲ್ಲದ ರೊಕ್ಕ ಹಾಕಿನಿ ನಿನ್ನ ಫೋನ್ ಪೇಗ ನನ್ನ ಜೀವನದಾಗ ಹುಡುಗಿ ಆಕಾರ ಬಂದಿ ಪ್ರೇಮ ಪತ್ರ ಬರೆದು ನೀ ತಲೆಯ ಕೆಡಿಸಬೇಡ ಪ್ರೀತಿ ಗೀತಿ ಅಂತ ನೀವು ಉತ್ಸಾಹಿಸಬೇಡ ಪ್ರೇಮ ಪತ್ರ ಬರೆದು ನೀ ತಲೆಯ ಕೆಡಿಸಬೇಡ ಪ್ರೀತಿ ಗೀತಿ ಅಂತ ನೀವು ಉತ್ಸಾಹಿಸಬೇಡ ನನ್ನ ಸಲುವಾಗಿ ಚಿಂತೆ ಮಾಡಿ ನೀ ಕೊರಗಿ ಸಾಯಬೇಡ ಪ್ರೀತಿ ಗೀತಿ ಅಂತ ನೀನು ಡ್ರಾಮಾ ಮಾಡಬೇಡ ಲವ್ ಮಾಡಬೇಕು ಗೆಳೆಯ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕು ಗೆಳೆಯ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕು ಗೆಳೆಯ ಜೀವನದಾಗೊಮ್ಮ್ಯಾರ ಲವ್ ಮಾಡಬೇಕು ಗೆಳೆಯ ಜೀವನದಾಗೊಮ್ಮ್ಯಾರ ಬಹಳ ಬಿಟ್ಟ ಬರತೀಯಾಕ ಕೂಳ ಬಿಟ್ಟ ಹಳತೀಯಾಕ ಒಳ್ಳೆ ಒಗತಾನ ಗೆಳತಿ ನಂದ ಜಗಳ ಹಚ್ಚಬೇಡ ಊರಿಗೆ ಬಂದ ಜಗಳ ಹಚ್ಚಬೇಡ ಊರಿಗೆ ಬಂದ ನಾವು ಮಾತನಾಡೋದು ನೋಡಿ ಮಂದಿ ಹೋಗಿ ಹೇಳರ ಚಾಡಿ ಅಳಬ್ಯಾಡ ನನ್ನ ಕಡೆಗೆ ಕೈ ಬಳ್ಳ ಮಾಡಿ ಪೂರ ಮಾರಿ ಸಪ್ಪಗ ಮಾಡಿ ಹತ್ತಿದೆಲ್ಲ ಗಂಡನ ಗಾಡಿ ಪೂರ ದಿನ ಆದ ಗೆಳತಿ ನಾ ಊಟ ಮಾಡಿ ಏನ್ರು ಇದು ಅತ್ತಿ ಮಗಳು ಕತ್ತಿ ಮಗಳು ಅಂತಂದು ಯಾರ್ದಾರ್ದು ಏನೇನೋ ಸುದ್ದಿ ಮಾತಾಡಕತ್ತಿರಲ್ರಿ ಯಾರ್ದದು ಸುದ್ದಿ ಮತ್ಯಾರ್ದ ರೋಜಾ ನಿಂದ ಸುದ್ದಿ ಏನು ನಂದನ ನಮ್ಮ ಊರಿಗೆ ಬಂದು ಚಂದಳು ಚೆಲಿ ರೋಜಾ ಯಾಕ ನಮ್ಮ ಅತ್ತಿ ಮಗಳಾಗಬಾರ್ದಂತ ನಾನು ಯಾರು ಅದ್ರಾಗ ಈ ಮಲೆ ಏನದ ಅತ್ತಿ ಮಗಳು ಆಗಿರ್ಕಿಲ್ಲ ಎಲ್ಲಾರ ಸೇಪವಳ ಹತ್ತಿದ ಕತ್ತಿ ಮಗಳಂದ ಹೌದಲ್ಲೇ ಮಲೆ ಹೌದು ಲೆಕ್ಕಲ್ಲ ನೀ ಹೇಳದ ಕರೆ ಐತಿ ಈ ರೋಜಾ ಬಂದ್ ನಮ್ಮೂರು ಯಾವ ಎಳೆದ ಕಾಲಿಟ ಅನ್ನೋದ ಗೊತ್ತಾಗವಲ್ದ ನೋಡೋರ್ಗೆ ನೋಡಕ್ ಕಣ್ಣು ಸಾಲವಲ್ದ ಇನ್ನು ಮುದುಕರ ಕೈಯಾಗ ಬಡಗಿನ ನಿಲ್ಲವಲ್ದ ಇನ್ನು ನಮ್ಮಂತ ಹರಿಯದ ಹುಡುಗರ ಬಾಯಾಗ ಜೊಲ್ಲ ನಿಲ್ಲವಲ್ದ ಅಷ್ಟು ಚಂದ ಹುಟ್ಟಿಸ್ಬಿಟ್ಟನ ದೇವ್ರ ರೇಕಿನ ಅಂತೀನಿ ಅಲ್ಲ ಆದ್ರೂ ನಾನು ಬಹಳ ಚಂದ ಕನ್ನಕತ್ತೀನಿ ಕಲ್ಯ ಮಲ್ಯ ಬಾಳ ಚಂದ ಅನ್ನಕ್ ಏನೈತಿ ರೋಜಾ ನಿನ್ನ ಕಣ್ಣು ನೋಡಿದ್ರ ಕವಳಿ ಹಣ್ಣ ನಿನ್ನ ಬಳಕೇಸಿ ನಡೀತಿರುವ ನಿನ್ನ ಮೈ ನೋಡಿದ್ರ ಮೋಸಂಬಿ ಹಣ್ಣ ನಿಂದ ತಳಗಲಿಂದ ಮ್ಯಾಗಲಿಂದ ತಳಗ ಬಡ್ದ್ಯಾಡ ಈ ನಿನ್ನ ತುಟಿ ನೋಡಿದ್ರ ತುಪ್ರಿ ಕಾಯಿ ಒಟ್ಟಿನ ಮ್ಯಾಲೆ ನಿಂದು ಉಷ್ಟು ಅಳತಿ ಮಾಡಿ ಹೇಳ್ಬೇಕಂದ್ರ ವಿಶ್ವ ಸುಂದರಿಯರು ನಿನ್ ಮುಂದೆ ಎದಕ್ಕೆ ಬರ್ಲಾರ್ದಂಗ ನೋಡ್ರೋಜಾ ನೀವು ಹೋಗ್ಳೋದ್ ನೋಡ್ಬಿಟ್ರ ಯಪ್ಪೋ ಕರೆ ನಾನು ಇಲ್ಲಿವರೆಗೂ ನಾನು ಚಂದ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿನಿ ನೋಡ ನಾ ಚಂದ ಕಂಡಿಲ್ಲ ಅಂತ ತಿಳ್ಕೊಂಡಿದ್ದೆ ನೋಡ್ರೋಜಾ ಯಾವತ್ತಿಗೆ ವಯಸ್ಸಿಗೆ ಬಂದ ಹೆಣ್ಣ ಮುಖಕ್ಕೆ ಪೌಡ್ರ ಹಚ್ಕೊಂಡ ಕಣ್ಣಿಗೆ ಕಾಡಿಗೆ ಹಚ್ಕೊಂಡ ಕಣ್ಣೋಡಿ ಮುಂದೆ ನಿಂತ್ರ ಅವ್ರ ಮುಖ ಅವ್ರಿಗೆ ಚಂದ ಕಾಣುದಿಲ್ಲ ಇಲ್ಲಿ ಎದಿವಲ್ಲ ನಮ್ಮ ಅಂತಾರ ಮಾವರ ಚಂದ ಮಾಡಕಬೇಕು ಓಹೋ ಅಂದ್ರೇನು ನಾವು ಹಗಲಿ ಲಿಪ್ಟಿಕ್ ಹಚ್ಚಿದ್ರೆ ನಾವು ಸರಿ ಕಾಣಂಗಿಲ್ಲ ಅಂತ ಕಾಣುತ್ತ ಹೌದಲ್ಲ ಇದ್ರಾಗ ಇರೋದ್ರಿ ಎಡವಟ್ಟ ನಿಮ್ಮದು ನಿಮಗೆ ಚಂದ ಕಾಣ ಬಿಟ್ಟಿದ್ರ ನಿಮ್ಮದು ನೀವ ನೋಡ್ಕಂತ ಹೋಗ್ಬಿಡ್ತಿದ್ರಿ ಮುಖಾರಿ ಅದಕ್ಕ ದೇವ್ರ ಹೆಣ್ಣಿನ ಚೆಲುವಿಕೆ ಹಾತಿ ಮಾಡಾಕ ಗಂಡನ್ನ ಇಂಚ್ ಪಟ್ಟಿ ಹುಟ್ಟಿಸ್ ಕಳ್ಸ್ಯಾರ ನೋಡ್ರೋಜಾ ನೀ ಚಂದ ಅದಿ ಅನ್ನೋದು ನಿನಗ್ ಗೊತ್ತಾಗಬೇಕಾದ್ರ ದಿನ ಒಂದು ತಾಸು ನಿಂದ ಬಂದು ನನಗ್ ತೋರ್ಸ ಏನ ಇಷ್ಟ ಇದ್ರು ಒಂದ್ 4 ಸತ ಕೊಡಂತೆ ಅಂತ ಅದನ್ನ ಅದಂದ್ರೆ ನಿಂಗೆ ಗೊತ್ತಾಗಲಿಲ್ಲ ಹೇಳ್ಬೇಕಪ್ಪ ನನ್ ಗೊತ್ತಾಗತ್ತಾನ ಆಯ್ತಾಯ್ತು ನಿನಗಿಷ್ಟ ಆದ್ರ ನಮ್ ಇಬ್ರು ಜೋಡಿ ಹಾಡಿ ಕೈ ಹಿಡ್ದ ಇಬ್ಬರಿಗೆ ಬೇಕಾಗುವಷ್ಟು ಕಿಸ್ ಕೊಟ್ಟೋಗ ತಡ್ಕೋರ್ರಿ ಕಲ್ಯ ಮಲ್ಯ ನೀ ಯಾವಾಗ ಇಷ್ಟ ಹೇಳ್ತೀರಿ ಅಂದ್ರ ನೋಡು ನೀವು ನನ್ನ ಬಗ್ಗೆ ಇಷ್ಟು ಹೊಗಳಾಕತ್ತೀರಿ 1 ತಾಸಲ್ಲ 3 ತಾಸು ದಿನ ನಿಮ್ಮ ಹತ್ರ ಬಂದು ನಿನಗೊಂದು 1.5 ತಾಸು ಅವಾಗೊಂದು 1.5 ತಾಸು ಅವಾಗೊಂದು 1.5 ತಾಸು ಅವ್ 1 ತಾಸು ನಂಗೆ 2 ತಾಸು
ಅಷ್ಟು ಮಾಡಿ ಪುಣ್ಯ ಕಟ್ಟಿಗ್ಯಾವ. ಹೌದಾ ಇಷ್ಟ ಹೇಳಾಕತ್ತೀರಿ ಅಂದ್ರ ಬಂದ್ ನಿಮ್ಮ ಹತ್ರನ ಕೂತ್ ಬಿಡ್ತೀನಿ. ಈಗ ನಿಮ್ಮ ಸಮಾಧಾನಗೋಸ್ಕರ ನಾನೀಗ ಮುತ್ತು ಕೊಡೋದ್ರ ಕೊಡ್ತೀನಿ ನೋಡಷ್ಟೇ. ಕೊಡ್ರಿ ಕೊಡ್ರಲ್ಲ ಮತ್ತೆ ಯಾಕೆ ತಡೆ ಆಗ್ಯಾರ ಜಾಡ್ಸೇ ಬಿಡ್ರಿ. ಕರಿತೀನಿ ಬಾರ ತರತೀನಿ ಕಾರ ಗಿಟ್ಟಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲಿ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲಿ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲಿ ಜೋರ ರಾತ್ರಿ ಹಾಕೊಂಡ ಕೌಡಿ ಮುಸುಕ ಫೋನ ಚಾಕಿ ನನ್ನ ಕಾಕ ಮಾವ ಅಣ್ಣಾಕಿ ನಂಗ ನಕ್ಕ ಗಂಟೆ ಬರ್ತಿದ್ದೀನಿ ನನ್ನ ಬಿಟ್ಟ ಹಿಡಿದಿಲ್ಲ ಬದುಕ ಹಿಡಿದಿಲ್ಲ ಬದುಕ ನನ್ನ ಬಾಳಿಗೆ ಆಗಿ ಬದಲಕ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲಿ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲಿ ಜೋರ ಲಗ್ನ ಮಾಡಿ ಹುಡುಗಿ ನಿಂತ್ರ ಬರಲಿ ಚಕ್ರ ಮಾಡಿ ನನ್ನ ಸದನಗಾಗಿ ಹೋಗಿ ಸಂಕಲ್ಲ ನಡ್ರಿ ಹೋಗೋಣ ಮತ್ತೆ. ದೇವ ಕಲ್ಲಿಂಗನೂರು ಮಹಾಂತೇಶ್ವರನೇ, ಕಷ್ಟದಲ್ಲಿರೋರಿಗೆ ಕರುಣಾಮಯಿಯಾಗಿ ದುಷ್ಟರನ್ನು ದಬ್ಬಾಳಿಕೆಯಿಂದ ಮಾಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬಡತನದಲ್ಲಿರೋರಿಗೆ ಬೆನ್ನೆಲುಬಾಗಿ ಹೀಗಿರುವಾಗ ನಿನ್ನಂಥ ಕರುಣಾಮಯಿ ಇರುವಾಗ ಇಂದಿನ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಿ ಬಡ್ಡಿ ಸಾಲದಲ್ಲಿ ಕೊಳೆತಿರುವ ರೈತರಿಗೆ ಈ ವರ್ಷ ರೈತರಿಗೆ ಚೆನ್ನಾಗಿದೆ, ಪೈರು ಬಂದಿದೆ ಎಂದು ಸಂತೋಷ ಪಡ್ತಾ ಇದ್ದಾರೆ. ಈ ಸಂತೋಷಕ್ಕೆ ನಾನು ಚಿರುಣಾಗಿರ್ತೇನೆ ತಂದೆ. ಪೂಜಾ ಬಾರಣ್ಣ. ಇಂದು ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆ ಅಮ್ಮ. ಏನಣ್ಣ? ಗುಡ್ ನ್ಯೂಸಾ? ಅಂಥದ್ದೇನಣ್ಣ? ಆ ಗುಡ್ ನ್ಯೂಸ್ ಹೇಳುವ ಮುಂಚೆ ಅಣ್ಣನ ಮನ ಸಂತೋಷಕ್ಕಾಗಿ ಒಂದು ಹಾಡನ್ನ ಹಾಡಮ್ಮ. ಅಣ್ಣ ಏನು ಹೇಳ್ತೀನಿ? ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರತು ದೇಹಕ್ಕೆ ನೆನರು ನಾವಾಗಲೆಂದು ಬರೆಸುತ್ತಿದೆ ಈ ರಕ್ಷಾ ಬಂಧನ ಜನ್ಮ ಜನ್ಮಗಳ
ಬಂದ ಶುಭ ದಿನವೇ ಹೀರಾಗಿ ಹಬ್ಬ ಬಂದಿತ್ತು ಸೌಧರಿಗೆ ಎಂದು ಬರವೆಂದು ಹೀರಾಗಿ ಸಾಕ್ಷಿ ಹೇಳಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಕೈಗೇರಿತು ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ನನ್ನಾಯು ತಗಿ ಪೂಜಾ ಶ್ರೀಮತಿ ಪೂಜಾ ಅವರು ದೊಡ್ಡ ಮನೆಯ ಸೊಸೆಯಾಗುತ್ತಿದ್ದಾರೆ. ಅಣ್ಣ ಏನ್ ಹೇಳ್ತಾ ಇದೀಯ ನೀನು? ಹೌದಮ್ಮ, ನಾನು ಹೇಳುತ್ತಿರುವ ಮಾತು ನಿಜ. ಹುಡುಗ ಮಾತ್ರ ತುಂಬಾ ಬುದ್ಧಿವಂತ. ನೀನು ಒಪ್ಪಿದರೆ ನೀವಿಬ್ಬರ ಜೋಡಿ ಹೇಳಿ ಮಾಡಿಸಿದಂತೆ ಆಗುತ್ತದೆ ಅಮ್ಮ. ಅಣ್ಣ ಇದರಲ್ಲಿ ನನ್ನ ಒಪ್ಪಿಗೆ ಏನಿದೆ ಅಣ್ಣ? ಹುಟ್ಟಿದಾಗಿಂದ ತಾಯಿಯ ಜೋಗುಳನ್ನೇ ಕೇಳದೆ, ತಂದೆಯ ಪ್ರೀತಿಯನ್ನು ಕಾಣದ ನನಗೆ, ಸಹೋದರ ಪ್ರೀತಿಯ ವಾಸನೆ ಬೆಳೆದ ನನಗೆ, ನೀನು ಯಾವ ಹುಡುಗನ ತಂದು ಅವನು ಕುರುಡ ಇದ್ದರೂ ಕೂಡ ಇವನನ್ನು ಮದುವೆ ಆಗಂತ ಹೇಳಿದರೆ ನನ್ನ ಒಪ್ಪಿಗೆ ಮನಸ್ಸಿನಿಂದ ಅವನನ್ನು ಮದುವೆ ಆಗ್ತೀನಣ್ಣ. ಆದರೆ ನನ್ನ ಶಾಲೆ ಮುಗಿಯವರೆಗೂ ನನಗೆ ಮದುವೆ ಬೇಡಣ್ಣ. ವೆರಿ ಗುಡ್ ತಂಗಿ, ವೆರಿ ಗುಡ್. ಮೆಚ್ಚಿದೆ ನಮ್ಮ ಈ ನಿನ್ನ ಬುದ್ಧಿವಂತಿಕೆಯ ಮಾತಿಗೆ. ನಿನ್ನ ತಂಗಿ ನನ್ನ ಬೆನ್ನಿಂದ ಜನಿಸಿ ಬರಬೇಕೆಂದರೆ ಇಂದಿನ ಯಾವುದೋ ತಾಯಿಯ ಆಶೀರ್ವಾದ ನನ್ನ ಮೇಲಿರಬಹುದು. ನಿಜ ಹೇಳಬೇಕೆಂದರೆ ಎಲ್ಲ ಅಣ್ಣಂದಿರಿಗೂ ನಿನ್ನಂತ ತಂಗಿ ಸಿಗುವುದಿಲ್ಲಮ್ಮ, ಸಿಗುವುದಿಲ್ಲ. ಆದರೆ ಏನು ಮಾಡುವುದಮ್ಮ, ಕಂಕಣ ಬಲ ಕೂಡಿ ಬಂದಾಗ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ. ಅದಕ್ಕೆ ಮಾತ್ರ ಈ ಮದುವೆಗೆ ಮಾತ್ರ ನೀನು ಒಪ್ಪಲೇಬೇಕಮ್ಮ, ಒಪ್ಪಲೇಬೇಕು. ಆಯ್ತಣ್ಣ, ನಿನ್ನ ಆಸೆ ಅಂತೆ ಆಗ್ಲಿ. ಅಣ್ಣ ನಾನು ನಿನಗೊಂದು ಮಾತು ಹೇಳಬೇಕಾಗಿತ್ತು. ಹೌದೈ, ಏನಮ್ಮ ಅದು? ಬಾಯಿಂದ ಹೇಳುವ ಮಾತಲ್ಲಣ್ಣ ಅದು. ನಾನು ಹೇಳಬೇಕಾದ್ರೆ ನೀನು ಕಣ್ಣು ಮುಚ್ಚಿಕೊಳ್ಳಬೇಕು. ಕಣ್ಣ ನೋಡಮ್ಮ ಪೂಜಾ, ಈ ಹಣ್ಣನ ಕಣ್ಣು ಮುಚ್ಚಿಸಿ ನೀನು ಯಾವ ಕುಚಷ್ಟಿತನ ಮಾಡುವುದಿಲ್ಲ ತಾನೇ? ಹಾಗೇನಿಲ್ಲ ಅಣ್ಣ. ಹಾಗಾದರೆ ಕೊಡಮ್ಮ. ಕೈ ಮುಂದೆ ಮಾಡ. ಕೈನ ಯಾಕಮ್ಮ ಪೂಜಾ? ಈ ಹಣ್ಣ ನನ್ನ ಕೈಗೆ ಕಟ್ಟಿಕೊಳ್ಳುವುದಕ್ಕೆ ವಾಚ್ ಏನಾದರೂ ತೆಗೆದುಕೊಂಡು ಬಂದಿದೆಯೇನಮ್ಮ? ಅಣ್ಣ ಅದನ್ನೆಲ್ಲ ಆಮೇಲೆ ಹೇಳ್ತೇನೆ, ಮೊದಲು ಕಣ್ಣು ಮುಚ್ಚು. ಕಣ್ ತೆಗೆದು ನೋಡಣ್ಣ. ಅಣ್ಣ ಏನಾಯ್ತಣ್ಣ ನಿನಗೆ? ಇವತ್ತು ರಕ್ಷಾ ಬಂಧನ ಅಂದರೆ ಗಂಡನ ಮನೆ 100 ಮೈಲಿರುವವರೆಗೂ ತವರು ಮನೆಗೆ ಬಂದು ರಾಖಿ ಕಟ್ಟುವ ಹಬ್ಬ ಇದು. ಅಕ್ಕ ತಮ್ಮ ಅಕ್ಕಂದರಿರುವ ರಕ್ತ ಸಂಬಂಧ ತಿಳಿದು ಪರಿಚಯಿಸುವಂತ ದಿನ ಅಣ್ಣ ಇದು. ಯಾಕೆ ಅಣ್ಣ ಇದನ್ನ ಹರಿದು ಹಾಕಿದೆ ನೀನು? ಎಂತ ಅನಾಹುತ ಮಾಡಿಬಿಟ್ಟೆಯ ನೀನು! ಈ ನಿನ್ನ ಪವಿತ್ರವಾದ ಕೈಗಳಿಂದ ಈ ವಲಸು ರಾಖಿಯನ್ನು ಮುಟ್ಟಬಾರದಾಗಿತ್ತಮ್ಮ, ಮುಟ್ಟಬಾರದಾಗಿತ್ತು. ಮೇಲಾಗಿ ಇದನ್ನು ನಮ್ಮ ಮನೆಯ ಬಾಗಿಲ ಒಳಗೆ ತರಬಾರದಾಗಿತ್ತಮ್ಮ, ತರಬಾರದಾಗಿತ್ತು. ಅಣ್ಣ ಏನ್ ಹೇಳ್ತಾ ಇದೆಯಾ ನೀನು? ಇದು ರಕ್ಷಾ ಬಂಧನ ಅಂದರೆ ಅಕ್ಕ ತಮ್ಮ ಅಕ್ಕಂದರ ರಕ್ತ ಸಂಬಂಧನ ಪರಿಚಯಿಸುವಂತ ದಿನ. ಇಂಥ ರಾಖಿಗೆ ಹೊಲಸು ರಾಖಿ, ಕೆಟ್ಟ ರಾಖಿ ಅಂತ ಹೇಳ್ತಾ ಇದೆಯಲ್ಲ ನೀನು? ಹಾಗಿದೆಯಮ್ಮ, ಹಾಗಿದೆ.
ಇದರಿಂದಲೇ ನಮ್ಮ ಮನತನ ಸರ್ವನಾಶವಾಗಿದೆ. ಮಡಿಲಲ್ಲಿ ಮಲಗಿಸಿಕೊಂಡು ಮಕ್ಕಳೊಡನೆ ಆನಂದದಿಂದ ಲಾಲಿ ಆಡಬೇಕಿದ್ದ ನನ್ನ ತಾಯಿಯ ಅಗಲಿಕೆಗೆ ಕಾರಣ ಇದೇ ರಕ್ಷಾಬಂಧನವಮ್ಮ, ಇದೇ ರಕ್ಷಾಬಂಧನ. ತಮ್ಮ ತಂಗಿಯರು ಕಷ್ಟ ನಷ್ಟದಲ್ಲಿ ಇರದೆ ಬಾಳಿ ಸುಖದಿಂದ ಇರಬೇಕೆನ್ನುವ ಆ ನನ್ನ ಆರಾಧ್ಯ ದೇವತೆ ಅಕ್ಕಳ ಕೂಡ ಸಾವಿಗೆ ಕೂಡ ಇದೇ ರಕ್ಷಾಬಂಧನವಮ್ಮ, ಇದೇ ರಕ್ಷಾಬಂಧನ. ಅಣ್ಣ, ಇದೇನು ಹೇಳ್ತಾ ಇದ್ದೀಯ ನೀನು? ನನ್ನ ತಾಯಿ ನನ್ನ ಅಕ್ಕ ಸಾಯಬೇಕಾದರೆ ಈ ರಕ್ಷಾಬಂಧನ ಕಾರಣವೇ? ಹೌದಮ್ಮ, ಹೇಳುತ್ತೇನೆ ಕೇಳಮ್ಮ. ನೀನು ಹೇಗೆ ಈ ಅಣ್ಣನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದೀಯೋ ಹಾಗೆಯೇ ನನ್ನ ತಾಯಿ ಕೂಡ ಅವರ ಅಣ್ಣ ತಮ್ಮಂದಿರ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಳು. ಅವಳು ಕೂಡ ಇಲ್ಲಿಂದ ಅಲ್ಲಿಗೆ ಹೋಗಿ ರಾಗಿ ಕಟ್ಟಿ ಮರಳಿ ಬರಬೇಕಾದರೆ ಗಾಡಿಯ ಮೇಲಿಂದ ಬಿದ್ದು ಪ್ರಾಣ ಬಿಟ್ಟಳಮ್ಮ, ಪ್ರಾಣ ಬಿಟ್ಟಳು. ಅದಾದ 1 ವರ್ಷದಲ್ಲಿ ನನ್ನ ಅಕ್ಕ ತನ್ನ ಚಿಕ್ಕಪ್ಪನ ಮಕ್ಕಳಿಗೆ ಹೋಗಿ ರಾಗಿ ಕಟ್ಟಿ ಬರುತ್ತೇನೆಂದು ನಗುತ್ತಾ ಹೋದ ನನ್ನ ಅಕ್ಕ ಈ ಊರ ದೇವಪ್ಪ ದೊರೆಯ ಕಾಮಕ್ಕೆ ತುತ್ತಾಗಿ ನೇಣಿಗೆ ಸೆರೆನಾದಳಮ್ಮ, ನೇಣಿಗೆ ಸೆರೆನಾದಳು. ಹೀಗಿರುವಾಗ ಈ ರಾಖಿಯನ್ನು ನಮ್ಮ ಮನೆಯ ಒಳಗೆ ತಂದಿದೆ ಅಂದರೆ ನಮಗೆ ಎಂತ ಕೇಡು ಬಂದು ಒದಗುತ್ತದೆ ಎಂದು ನನಗೆ ತಿಳಿಯದಾಗಿದೆ ಅಮ್ಮ, ತಿಳಿಯದಾಗಿದೆ. ಅಣ್ಣ, ಆಗಿದ್ದು ಆಗಿ ಹೋಗಲಿ. ಆಗಿದ್ದರ ಬಗ್ಗೆ ನೆನೆಸಿಕೊಂಡು ಜೀವನ ಸಾಗಿಸೋದಾದ್ರೂ ಹೇಗಣ್ಣ? ನಡೆಯೋಣ, ಒಳಗಡೆ ಹೋಗೋಣ. ಸಿಡಿಗೊಂಡು ಇವ ಬೆಂಕಿ ಚೆಂಡು ಸಿಡಿಗೊಂಡು ಇವ ಬೆಂಕಿ ಚೆಂಡು ಇಟ್ಟರೆ ಬಜಾರ್ ಕೊಟ್ಟರೆ ಚಾಪ ಪಟ್ಟು ಬಗಾಡಲ್ಲ ಕಲ್ಲ ತಟ್ಟಿಸಿ ಮಾಡಲ್ಲ ಆ ಭೀಮಣ ವರದವನ ಜನ ಚಲದವನ ಆ ಹಂತದ ಮುಲ್ಲಿಗೆ ಬನೋ ಈ ಊರಿನ ಪಕ್ಕಟ್ಟು ಬನೋ ದೊರೆ ನೀವಾ? ಅವನನ್ನು ನೋಡಿ ಎಷ್ಟೊಂದು ಭಯ ಪಟ್ಟಿದ್ದೀರಾ ಎಂದು ನಾನು ದೇವಪ್ಪ ದೊರೆ ಇದ್ದೇನೆ. ಇಲ್ಲದರೆ ಅವನ ಬಂದೂಕು ಹಿಡಿದುಕೊಂಡು ಬರುವುದನ್ನು ನೋಡಿ ನನಗೆ ಭಯವಾಯಿತು. ಹಿಂದಕ್ಕೆ ಸರಿಯಬೇಕಾದರೆ ನಿಮ್ಮ ಕಾಲು ತುಳಿದು ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಟ್ಟಿದೊರೆ, ಕ್ಷಮಿಸಬೇಡ. ಜಯದೇವ, ಊರ ಜನರ ಮುಂದೆ ಮೆಟ್ಟಿನಿಂದ ಬಡದು ಮನೆ ಮೂಲಿನಲ್ಲಿ ಬಂದ ನಂತರ ಕಾಲನ್ನು ಹಿಡಿಯುತ್ತಿರುವ ಈ ನಿನ್ನ ನಾಟಕಕ್ಕೆ ಮೆಚ್ಚಿದೆ ನಾನೆಂದು. ಬಟ್ 4 ಊರನ್ನು ಸುತ್ತಿ ಸಾಕಷ್ಟು ಹುಡುಗರ ಸ್ನೇಹನ ಕಟ್ಟಿಕೊಂಡ ತಿರುಗುವ ನಿನಗೆ ನಮ್ಮ ಬಗ್ಗೆ ಅಷ್ಟೊಂದು ಹೆದರಿಕಿದೆ ಎಂದರೆ ಹಳ್ಳಿಯಲ್ಲಿ ಸುತ್ತಿ ಸುಳಿಯದ ನೆಲವನ್ನು ನೋಡಿ ಹೋಗುತ್ತಿರುವ ಈ ನಿನ್ನ ಚಂದುಳ್ಳ ಚೆಲುವೆ ತಂಗಿಗೆ ಇವತ್ತೊಂದು ಸಕ್ರಬಹುದು ನಮ್ಮ ಬಗ್ಗೆ ಹೇಳಿಸಿ ಮಾತನಾಡುವುದಕ್ಕೆ. ಏನು, ನನ್ನ ತಂಗಿ ನಿಮ್ಮ ಬಗ್ಗೆ ಹೇಳಿಸಿ ಮಾತನಾಡಿದಳಿ? ಏನಮ್ಮ ಪೂಜಾ, ಇವರು ಹೇಳುತ್ತಿರುವ ಮಾತು ಸತ್ಯವೇನಮ್ಮ? ಹೌದಣ್ಣ, ಹಿಂದೆ ನಡೆದ ಘಟನೆಯಲ್ಲಿ ಹೆಣ್ಣನ್ನು ಸರ್ಸಗೆ ಕರೆಯುವ ಈ ನೀಚನನ್ನು ಅವತ್ತೇ ಬಡ್ದು ಬುದ್ಧಿ ಕಲಿಸಿದ್ದರೆ ಸರಿಯಾಗಿರ್ತಾ ಇತ್ತು. ಆದ್ರೆ ಏನ್ ಮಾಡ್ದು, ಈ ಊರಿನ ದೊರೆ ಹಳೆನೆಂದು ಸುಮ್ಮನೆ ಬಿಟ್ಟು ಬಂದೆ ಅಷ್ಟೇ. ರಣರಂಗದಲ್ಲಿ ನಿಂತು ರೌಡಿಗಳನ್ನೆಲ್ಲ ಮಟ್ಟ ಹಾಕಿ ರೌಡಿ ರಾಜನೆಂದು ಬಿರಿದು ಪಡೆದುಕೊಂಡು ಬಂದಿರುವ ನನ್ನ ಅಳಿಯನನ್ನು ಹೆಚ್ಚಿನಿಂದ ಬಡಿದಿನಿಂದ ತಟ್ಟ
ಕಟ್ಟಿಕೊಂಡು ಹೇಳುವ ಕೊಬ್ಬಿದ ಎಣ್ಣೆ ಬೆಳ್ಳಿಯಂತೆ ಸಣ್ಣಾಗಿರುವ ಈ ನಿನ್ನ ನಡವನ್ನೇ ನೋಡಿ, ನಡಕ್ಕೆ ತಕ್ಕಂತೆ ಹೇತು ಕಾಣುವ ನಿನ್ನ ಎದೆಯನ್ನು ಹೊಡೆ. ಯಾವ ಗಂಡಸು ನಿನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಹೀಗಿರುವಾಗ ವಯಸ್ಸಿಗೆ ಬಂದ ಈ ನನ್ನ ಹಳೆಯ ನಿನ್ನ ಬಾ ಎಂದು ಕರೆದಿದ್ದು ತಪ್ಪ? ಹೇಳಲೇ ಹೇಳಿ. ಮಾತಿನ ಮೇಲೆ ಸ್ವಲ್ಪ ಮಿತಿ ಇರಲಿ. ನನ್ನ ತಂಗಿ ಹುಟ್ಟಿದ್ದು ಬಡತನದಲ್ಲಿ ಆಗಿರಬಹುದು, ಆದರೆ ಅವಳಿಗೆ ಹೇಸಿಗೆ ತಿನ್ನುವ ಕೆಲಸ ಗೊತ್ತಿಲ್ಲ. ನೋಡಿದರೆ ನೀವು ಊರಲ್ಲಿ ದೊಡ್ಡವರೆಂದು ನಿಮಗೆ ಮರ್ಯಾದೆ ಕೊಟ್ಟು ಹೇಳುತ್ತೇನೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿಬಿಡಿ. ಹೊರಟು ಹೋಗ. ಮರ್ಯಾದೆ ಕೊಟ್ಟ ಹೊರಟು ಹೋಗಲಕ್ಕ ಬಂದಿಲ್ಲಲೇ ಮಂಕೇಶ್. ಅಂದು ನನಗೆ ಅಂಕೆ ತಪ್ಪಿ ಮಾತನಾಡಿದ ಈ ನಿನ್ನ ಪಾರಿವಾಳ ಪಕ್ಕ ಕಿತ್ತಿ ನಮ್ಮ ಬಲ್ಲಿಗೆ ಹಾಕಿಕೊಂಡು ನಮ್ಮ ಇಷ್ಟ ಬಂದಂತೆ ಹಾರಾಡಿಸಿಕೊಂಡು ರಕ್ತ ಕಿತ್ತ ಪಕ್ಕೆ ರಕ್ತ ಸೋತ ನಂತರ ನಮ್ಮ ಆಸವನ್ನು ಈಡೇರಿಸಿಕೊಂಡು ಇದನ್ನ ಕೈಲಾಸಕ್ಕೆ ಕಳಿಸಲು ಬಂದಿರುವೆ. ಬಾ ಪೂಜಾ, ನನ್ನ ಪ್ರೇಮದ ಮೊದಲನೇ ಪ್ರೇಯಸಿಯಾಗಿ. ಮಗನ ರೌಡಿ ರಾಜ ಒಡ ಹುಟ್ಟಿದಾನ ಹತ್ತಿರ ಇರುವಾಗ ಗರತಿಯರನ್ನ ಮುಟ್ಟಿ ಕೆಟ್ಟು ಹೋಗಿರುವ ನಿನ್ನ ಮನಸ್ಸು ಕೈಗಳಿಂದ ಈ ನನ್ನ ತಂಗಿಯ ಪವಿತ್ರವಾದ ಸೀರೆಯನ್ನು ಮುಟ್ಟಿದೆಯಾ ಮಗನೇ? ಈಗ ತೆಗೆಯಲೇ ಮಗನೇ, ಇಲ್ಲವಾದರೆ ಕೊಂದು ಬಿಡುವೆ ನಿನ್ನನ್ನು, ಕೊಂದು ಬಿಡುವೆ. ಕಟ್ಟಿ ಹಾಕರಲೇ ಈ ಮಗಳನ್ನು, ಕೈ ಬಿಡರಲೇ ನನ್ನನ್ನು. ನಮ್ಮನ್ನು ಕೊಂದು ಹಾಕುವ ಕದಿಮ ಕೈಗಳಿದ್ದ ಹುಲಿ ಅಂತ ಕಾಲು ಚದರಿ ಮಾತನಾಡಿ ಕಪಟ ಹಗ್ರಕ್ಕೆ ತುತ್ತಾಗಬೇಡ. ಹೇಳು, ಈ ನಿನ್ನ ತಂಗಿಗೆ ಒಂದು ದಿನ ರೇಟ್ ಎಷ್ಟು? 1000 10,000 ಹೀಗಲ್ಲ ನಿಮ್ಮ ಮುಖದ ಮೇಲೆ ಬೀಸಾಕುವೆ. ನಮ್ಮ ಆಸೆಯನ್ನು ಈಡೇರಿಸಿ ಸಾಯೋ ತನಕ ಸುಖವಾಗಿರು. ಏ ಮುಟ್ಟಾಳ, 1000ಕ್ಕೆ 10,000ಕ್ಕೆ ಹೆಣ್ಣು ಕರೆದ ತಕ್ಷಣ ಬರಲು ಹಾಗೆ ಬಂದಿದ್ದೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಸಂಬಂಧ ಇರ್ತಾನೆ ಇರ್ಲಿಲ್ಲ. ಹೆಣ್ಣು ಮಕ್ಕಳಿಗೆ ನೀ ಕೊಡುವ ಹಣ ನಾಳೆ ನನ್ನ ಗಂಡಾಗಿ ಬರುವನ ಚಪ್ಪಲಿಯ ಸಮಾನ. ಚಪ್ಪಲಿಗೆ ಸಮಾನ. ಕೊಪ್ಪತ್ತಿನ ಕೂಲಿಗೆ ಗತಿ ಇಲ್ಲದ ಬೆಕ್ಕತ್ತಿರುವೆ ಕೊಪ್ಪ ಅಂತ ಬಳೆ. 18 ವರ್ಷಕ್ಕೆ ಹೆಣ್ಣಿನ ಮದುವೆ ಮಾಡದ ಸರ್ಕಾರದ ರುಸನ್ನೇ ತಪ್ಪಿಸಿ 21 ವರ್ಷವಾದರೂ ನಿನ್ನ ಮದುವೆ ಮಾಡಲಾರದ ಈ ನಿನ್ನ ಮಡಪ್ಪ ನಿನಗೆಂದ ಗಂಡನ ತಂದೆ ಕೊಡಬೇಕು. ಇನ್ನೊಂದು ಪಾಟ್ ನೀನು ಹೀಗೆ ಕತ್ತಿಸಿ ಹೋದರೆ ನೀನೇನು ಹೋಗಿ ಮನೆಯ ಮೇಲೆ ಕೂತುಕೊಳ್ಳುವುದಿಲ್ಲ. ಯಾವ ಗಂಡು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುವುದಿಲ್ಲ. ಅದಕ್ಕೆ ನಿಮ್ಗೆ ಮುಳ್ಳಾದ ಈ ಬಡತನ ಬಿಟ್ಟು ತೊಲಗಬೇಕಂದರೆ ನನ್ನ ಮಾವ ಹೇಳಿದ್ದಕ್ಕಿಂತ ಇನ್ನು 10,000 ಹೆಚ್ಚಿಗೆ ಕೊಡುವೆ. ಆದರೆ ನಿನ್ನ ದಿನನಿತ್ಯ ಬಂದು ನಮಗೆ ಸರಗಾಸಬೇಕ. ಮಗನ ರೌಡಿ ರಾಜ, ನನ್ನ ತಂಗಿ ನಿಮ್ಮಂತ ನಾಲ್ಕನ ಮಕ್ಕಳಿಗೆ ಸರಗಾಸಬೇಕೆ? ದುಡ್ಡು ನಿಮ್ಮ ಹತ್ತಿರ ಅಷ್ಟೇ ಇದೆ ಎಂದು ತಿಳಿದುಕೊಂಡಿದ್ದೀರಾ? ನಿಮ್ಮ ತೀರ ದುಡ್ಡು ಇದ್ದರೆ ನನ್ನ ಹತ್ತಿರ ಹಿರಿಯರು ಗಳಿಸಿದ ಆಸ್ತಿ ಇದೆ. ಅದನ್ನು ಮಾರಿ ಆದರೂ ನಿನಗೆ 10 ಪಟ್ಟು ಕೊಡವೆ. ನಿನ್ನ ಸತಿಯಾಗಿ ಬರುವ ಅಂದರೆ ದೇವಪ್ಪ ದೊರೆಯ ಏಕೈಕ ಪುತ್ರಿ ಅವಳನ್ನು ಒಂದು ರಾತ್ರಿ ಕೊಟ್ಟು ಕಳಿಸಿಬಿಡಿ ನನ್ನೊಡನೆ ಸೆರೆಗಾಸಲು. ಮಗನ ಜಯದೇವ.
ಏನಾಯ್ತಣ್ಣ ನಿನಗೆ? ಮಾತಾಡೋಣ. ಅಯ್ಯೋ ಪಾಪಿಸ್ಟರ, ನನ್ನನ್ನು ಈ ರೀತಿ ಹೊಡೆದು ಸಾಯಿಸಿ ಬಿಟ್ರಲ್ಲ ನೇಚರ. ಈಗ್ಲೇ ಹೋಗ್ತೀನಿ, ಊರಲ್ಲಿ ಹೋಗಿ ನೀವಿಬ್ರು ಮಾಡಿರುವ ಅಣ್ಣಯ್ಯನ ಅವರ ಮುಂದೆ ಹೇಳಿ ಅವರ ಕೈಯಿಂದ ಚಪ್ಪಲಿಂದ ಬರ್ತಾ ಹೋದ್ರೆ ನನ್ನ ಹೆಸರು ಜಯದೇವನ ತಂಗಿ ಪೂಜಾನೇ ಅಲ್ಲ. ಪೂಜಾ ಪರ್ವತಕ್ಕೆ ಹಾರಿ ಹೋಗುವ ಪ್ರತಾಪ್ರಿಯತೆ ನಿಲ್ಲು. ದೇವರ ಬರ ಕಟ್ಟ ಕಟ್ಟಿರುವ ಈ ಊರ ಜನರ ಹಣ್ಣಿಯ ಭಾರವನ್ನೇ ಹಳ್ಳಕ್ಕೆ ಇಂತೊಟ್ಟ ಕಾಲ ನಾವು ಹೇಳಿದಂಗೆ ಕೇಳಿಕೊಂಡು ಬೆದ್ದಿರಬೇಕೆಂದು ಕುವಾಸದಾಗಿ ಅವರ ಹಣಿಯ ಭಾರವನ್ನೇ ಬರದ ಈ ಜೋಡಿಯ ಮಗನರು ನಿನ್ನ ಕಣ್ಣು ಮುಂದೆ ನಿಂತಿರುವಾಗ ನೀನು ಹೋಗಿ ನಾವು ಅನ್ನ ಹಾಕಿ ಸಾಕಿ ಸಲವಿದ ನಾಯಿಗಳ ಮುಂದೆ ಈ ದೇವಪ್ಪ ದೊರೆಯ ತಪ್ಪನ್ನು ಹೇಳಿದ್ಯಾ ಒತ್ತಾಯನೇ? ಬಾಪೂಜಾ ಅನ್ನ ಸತ್ತನೆಂದ ಆತರ ಪಟ್ಟು ಹೋಗಿ ಊರಲ್ಲಿ ಮಾನವನ ಕಳೆದುಕೊಳ್ಳಬೇಡ. ಈ ಯಾರಿಲ್ಲದ ಈ ಮನೆಯಲ್ಲಿ ಈ ರೌಡಿಗೆ ಜೋಡಿಯಾಗಿ ಕುಡಿಯಬಾರಿನ ಬೇಗನೆ. ಏನಂದ್ಯೋ ಹೊಲಿಯ ಪಾಪಿಸ್ಟರೇ, ಒಂದು ಹೆಣ್ಣಿಗೆ ಈ ರೀತಿ ಸೆರೆಗಿಡ್ದು ಜಗ್ತಾ ಇದ್ರಲ್ಲ, ನಾಚಿಗೆ ಅನ್ನೋದಾದ್ರೆ ಇಲ್ಲವೋ ನಿಮಗೆ? ಹುಟ್ಟುವಾಗ ಸ್ವಲ್ಪನಾದ್ರೂ ನಾಚಿಗೆ ಮಾನ ಮರ್ಯಾದೆಯನ್ನು ಹಂಚಿಕೊಂಡು ಬಂದಿದ್ರೋ ಅಥವಾ ಇಲ್ವೋ? ಮರ್ಯಾದೆ ಮಾನ ಮರ್ಯಾದೆ ಬಗ್ಗೆ ತಿದ್ದಿ ಹೇಳುವನ ಬುದ್ಧಿ ಇಲ್ಲದ ಮಾತನಾಡಬೇಡ. ನಾನಷ್ಟೇ ಮಾನ ಮರ್ಯಾದೆ ಬಗ್ಗೆ ತಲೆ ತಗ್ಗಿಸಿ ನಡೆದರು ನನ್ನನ್ನು ಮುಚ್ಚುವುದು ಇದೇ ಮಣ್ಣಲ್ಲಿ. ಮಾನಕ್ಕೆ ಇಲ್ಲಿ ಬೆಲೆ ಇಲ್ಲ, ಮರ್ಯಾದೆ ಅಂತವರಿಗೆ ಇಲ್ಲಿ ನೆಲೆ ಇಲ್ಲ. ಬಟ್ ಈ ಕಲಿಯುಗದಲ್ಲಿ ಜೀವ ಇರುವ ತನಕ ಮೆರೆದು ಸಾಯಬೇಕು. ಹಾಗಾಗಿ ಇತಿಹಾಸದಲ್ಲಿ ಹೆಸರು ಅಜ್ಜವಾಗಿ ಹೊಳೆಯಲಿದ್ದದ. ಪೂಜೆ, ನೀ ಸುಖವಾಗಿ ಇರಲು ಹಣ ಎಷ್ಟು ಬೇಕು ಕೇಳು. ನೀ ಕೇಳೋದಕ್ಕಿಂತ ಮಿಗಿಲಾಗಿ ಕೊಡುವೆ. ಬೇಗನೆ ಬಂದು ನನ್ನ ಹೊಸ ನೀಡೇರಿಸಿ. ಬಾಯ್ ಮುಚ್ಚೋ ಕತ್ತೆ, ಮಾತಾಡುವ ಮಾತು ಹೊಲಸು ಮಾತು. ನಿನ್ನ ಆಸೆ ತೀರಿಸಲು ಮಂಕು ಬುದ್ಧಿಗೆ ಮರುಳಾಗಿ ಬೀದಿಯಲ್ಲಿ ಬಂಧುಗಳೆಲ್ಲ ಸಾಯುವಂತ ತಿಳಿದುಕೊಂಡ್ರೇನೋ ನನ್ನ? ನೋಡಿ, ನನ್ನನ್ನು ಬಿಟ್ಟು ದಯವಿಟ್ಟಿಲಿಂದ ಹೊರಟು ಹೋಗಿ. ಕೈ ಮುಗದ ಪೂಜಾ, ನಮ್ಮ ಹತ್ತಿರ ದೇಹಕ್ಕೆ ಧರ್ಮವಿಲ್ಲ, ಕೈ ಮುಗಿದು ಕೇಳಿದರೆ ಕರುಣೆ ಇಲ್ಲ. ನಾವು ಮಾತವನ್ನು ಒತ್ತಿಕೊಂಡು ಇವ ಪಿಳ್ಳೆಗಳ ಆಸೆ ಪಡುವಂತೆ ಆ ದೇವರು ನಿನ್ನ ದೇಹಕ್ಕೆ ಚೆಲುವಿಕೆಯನ್ನು ಕೊಟ್ಟು ಕಳಿಸಿದ್ದು ಮೊದಲನೆಯ ತಪ್ಪು. ಸುಂದರವಾದ ನಿನ್ನ ಚೀಲಕ್ಕೆ ಅತಿ ಸುಂದರವಾದ ಬಟ್ಟೆಯನ್ನು ತೊಟ್ಟು ನಡವನ್ನು ಬಳಕಿಸಿ ನಡೆಯೋದು ನಿನ್ನದು ಎರಡನೆಯ ತಪ್ಪು. ಅದಕ್ಕೆ 21ರ ಹರಿಯದ ದಾಟಿದ ನಿನ್ನಂತ ತ್ರಿಪುಲ ಸುಂದರನಾಗ ಕೈ ಬಿಟ್ಟರೆ ನನ್ನದು ಮೂಲ ತಪ್ಪಾಗುತ್ತದೆ. ತಪ್ಪಿಗೆ ತಪ್ಪು ಸೇರಿಸಿ ದೊಡ್ಡ ತಪ್ಪಾಗೋದು ಸರಿಯಲ್ಲ. ಸುಮ್ಮನೆ ಬಂದು ನನ್ನ ಆಸೆ ನೀಡರಿಸು. ಕುತಂತ್ರಿಗಳ ನನ್ನ ಸೀರೆ ಸೇರಿಗಳು ಸೇರಿಲ್ಲ, ನಾಚಿಕೆ ಆಗುತ್ತಿಲ್ಲವೇ ನಿಮಗೆ? ನೋಡಿ, ಒಂದು ಹೆಣ್ಣಿನ ಜೀವನ ಅಂದ್ರೆ ಬೆಂಕಿ ಕಟ್ಟಿದ್ದಾಗೆ. ಒಮ್ಮೆ ಗೀರಿದ ಮೇಲೆ ಅವಳ ಜೀವನ ಮುಗಿತು, ಮತ್ತೊಮ್ಮೆ ಹಚ್ಚುವ ಮಾತೇ ಇಲ್ಲ. ನೋಡಿ ದೊರೆಪ್ಪ ನಾಯಕರೇ, ನಿಮ್ಗೆ ಕೈ ಮುಗಿದು ಬೇಡಿಕೋತೇನೆ, ನನ್ನನ್ನು ನಿಮ್ಮ ಮಗಳನ್ನು ತೀರ್ಕೊಂಡು ಬಿಟ್ಟು ಬಿಡಿ. ನಿಮ್ಮ ಕೈ ಮುಗಿದು ಬೇಡಿಕೊ. ಬಾಳಲ್ಲ ಬಿಡಿ.
ಪೂಜಾ ಗರತಿ ಎಂಬ ಮೂರಕ್ಷರದ ಗಡುವನ್ನೇ ಅರಿಯದ ಈ ಸಮಾಜದಲ್ಲಿ ನೀ ಹಬಳ ಗರಿತಿ ಹಾಕಿ ಹೇಳು ಸುಖ ಅನುಭವಿಸಿ ನನ್ನನ್ನು ಸಾಗಿಸಲು ತಂದೆ ತಾಯಿಗಳಲ್ಲದೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸದೆ ಅನ್ನೇ ಇರದಿರುವಾಗ ನನ್ನನ್ನು ಗರತಿಯಾಗಿ ಬಿಡಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಪೂಜೆ ಕೋಗೆಗಳ ಮುಂದೆ ಕಂಡ ಚೆಲ್ಲಿದಂತೆ ಆಗುವುದೇ ನಿನ್ನ ಸ್ಥಿತಿ. ಅದಕ್ಕೆ ನೀನು ಒಪ್ಪಿದರೆ ದೋಷಿಯಾಗುವ. ದುರಾತ್ಮರ, ನಿಮ್ಮಂತ ಪಾಪಿಷ್ಟರು ಭ್ರಷ್ಟಾಚಾರ ಇರುವವರೆಗೂ ಈ ದೇಶದಲ್ಲಿ ನಮ್ಮಂತ ಬಡವರು ಬದುಕುವ ಮಾತೇ ಇಲ್ಲ. ನೋಡ್ರು ಪಾಪಿಗಳ, ನಮ್ಮಣ್ಣನ ಸಾಯಿಸಿದ ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಪೂಜಾ ಅಯ್ಯೋ ಅಮ್ಮ, ಅಯ್ಯೋ ಅಣ್ಣ. ಏ ಪಾಪಿಗಳ, ನೀವೇಕೆ ನನಗೆ ಗುಂಡು ಹಾರಿಸಿದ್ರೋ ನೀಚರ? ಈ ಚಾಕು ತೆಗೆದುಕೊಂಡಿದ್ದು ನಿಮ್ಮಂತ ನೀಚರ ಸಾಯಿಸೋಕೋಸರಲ್ಲ. ಜೀವಕ್ಕೆ ಜೀವಾಗಿರುವ ನನ್ನನ್ನೇ ಸತ್ತು ಹೋದ ಮೇಲೆ ಬದುಕಿದ್ದಾದ್ರೂ ನಾನೇನು ಪ್ರಯೋಜನ? ಹೋಗ್ರು, ನೀವು ಪೀಸಿ ಹಿಡ್ಕೊಂಡಿದ್ದು ಯಾರ ಜನ ನೋಡಿದರೆ ಬೀಸಿ ಹೊತ್ತ ಗಂಡಸರ ಶಂಡರು ಬಳೆ ಹುಟ್ಟ ಒಂದು ಹೆಣ್ಣಿನ ಜೀವನ ಸಾಯಿಸಿದರೆಂದು ಕೇಕೆ ಹಾಕಿ ನಗುತ್ತಾರೆ. ಹೊರಟೋಗ್ರೋ ನೀಚರ. ಅಯ್ಯೋ ಅಣ್ಣ, ನಿಲ್ಲಣ್ಣ, ನನ್ನ ಬಿಟ್ಟು ಹೋಗ್ಬಿಡ, ನಿನ್ನ ಜೊತೆ ನಾನು ಬರ್ತೇನೆ. ಅಯ್ಯೋ ಅಣ್ಣ. ಇದು ಏನು ಮಾವ, ಕೈಗೆ ಬಂದ ತತ್ತು ಬಾಯಿಗೆ ಬರದಂತೆ. ಇನ್ನಾವು ಒಂದು ಬಯಸಿ ಬಂದರೆ ತೈ ಒಂದು ಬಗೆಯಿತ್ತಲ್ಲ. ಬನ್ನಿ ಮಾಮ, ಹೋಗೋಣ. ಜಯದೇವ, ಜಯದೇವ, ಇದೇನಿದು? ನನ್ನ ತಮ್ಮನ ಹೆಂಡತಿಯಾಗಿ ಮನೆಯನ್ನು ಬಾಳಿ ಬೆಳಗಲಾಲು ಬರ್ತಾಳೆ ಅಂತ ನಾನು ಆಸೆ ಇಟ್ಟುಕೊಂಡು ಬಂದಿದ್ದೆ. ಆದರೆ ಈ ಜಯದೇವನ ತಂಗಿ ರಕ್ತದ ಸುರಿಮಲೆಯಲ್ಲಿ ಸುರಿಸಿ ಸಾವನ್ನಪ್ಪಿದಂತೆ ಕಾಣುತ್ತಿದೆಯಲ್ಲ. ಪೂಜಾ, ಮಾತನಾಡಮ್ಮ ಪೂಜಾ, ಮಾತನಾಡು. ಜಯದೇವ, 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 ನಿನ್ನನ್ನು ಕೂಡಿ ಕಟ್ಟಿ ಹಾಕಿ ಬರೆದಿದ್ದೀರಲ್ಲ, ಯಾರಪ್ಪ ಹೇಳು ಈ ಕುತಂತ್ರ ಮಾಡಿದವರು? ಹಬ್ಬ ಥಗಿ ಪೂಜಾ. ಅಯ್ಯೋ ದುರ್ವಿಧಿ, ಎಂತ ಅನಾಹುತಕ್ಕೆ ಈಡು ಮಾಡಿಬಿಟ್ಟಿಯಪ್ಪ ಇವರ ಮನೆತನವನ್ನು. ದೇಹ ಬೇರೆ ಬೇರೆಯಾದರೂ ನಮ್ಮಿಬ್ಬರ ಜೀವನ ಒಂದೇ ಅಂತ ಹೇಳುತ್ತಿರುವ ಇಂಥ ಅಣ್ಣ ತಂಗಿಯರನ್ನ ಅಗಲಿಸಿ ಬಿಟ್ಟಿಯಲ್ಲ. ಇಲ್ಲ, ಇವನನ್ನು ನಾನು ಆಸ್ಪತ್ರೆಗೆ ಸೇರಿಸಿ ಇದಕ್ಕೆಲ್ಲ ಯಾರ ಕೈವಾಡಿದೆ ಎಂದು ಕಂಡು ಹಿಡಿಯಲೇಬೇಕು. ಬನ್ನಿ ಸಾಯಿಬರಿ, ನಾನೇ ಬಂದು ಇದರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಂತ ಮಾಡಿದ್ದೆ. ಆದರೆ ಸುದ್ದಿ ತಿಳಿದು ನೀವು ಬಂದಿರಲ್ಲ, ಬಹಳ ಒಳ್ಳೆಯದಾಯ್ತು. ಇವನನ್ನು ಅರೆಸ್ಟ್ ಮಾಡಿ. ಯಾರನ್ನು ಸರ್ ನೀವು ಅರೆಸ್ಟ್ ಮಾಡುತ್ತಿರುವುದು? ಕೊಲೆ ಮಾಡಿದ ಕಟುಕನನ್ನು. ಸರ್, ಏನು ಹೇಳ್ತಿದ್ದೀರಾ ನೀವು? ನಾನು ಇವಳನ್ನು ಕೊಲೆ ಮಾಡಿದ್ದೀನ? ಇಲ್ಲ ಸರ್, ಇಲ್ಲ. ಈ ಭಾಗ್ಯವಂತಿಯನ್ನು ನನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಂದಿದೆ. ಆದರೆ ಏನು ಮಾಡುವುದು? ನಾನು ಬರುವುದರೊಳಗಾಗಿ ನನ್ನ ರವಿ ಪೂಜಾ ಪುನಸ್ಕಾರವನ್ನು ಮಾಡಿಕೊಂಡು ಕಲಿಯುಗನೆ ಕಣ್ಣು ತೆರೆದ ನೋಡಿದೆ ಕೈಲಾಸ ಸೇರಿ ಬಿಟ್ಟಿದ್ದಾಳೆ ಸರ್. ನಿಜ ಹೇಳಬೇಕಂದ್ರೆ ಇವಳನ್ನು ಯಾರು ಕೊಲೆ ಮಾಡಿದರೆ ನನಗೆ ಗೊತ್ತಿಲ್ಲ ಸರ್. ನಾನು ಇವನ ಮಾತನ್ನು ಏನು ಕೇಳ್ತಾರ? ಎಳೆದುಕೊಂಡು ಬನ್ನಿ ಈ ಮಗನನ್ನು. ಇಲ್ಲ ಸರ್, ನಾನು ಇವಳನ್ನು ಕೊಲೆ ಮಾಡಿಲ್ಲ. ನನ್ನನ್ನು ಬಿಟ್ಟು ಬಿಡಿ ಸಾಯಿಬರಿ, ನನ್ನನ್ನು ಬಿಟ್ಟು ಬಿಡಿ. ಈ ಬಾಳಲಿ ಶಾಂತಿಯಲ್ಲಿ
ದೇವ ಸದ್ಗುರು ಸದಾನಂದನೆ, ಈ ಬಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆಯಪ್ಪ. ಈ ಜಗತ್ತಿನಲ್ಲಿ ದುಷ್ಟರನ್ನು ಬಿಟ್ಟೆ, ದುರಾತ್ಮರನ್ನು ಬಿಟ್ಟೆ, ಒಳ್ಳೆಯವರನ್ನು ಸಹ ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ಕೊಂಡು ಅವರನ್ನು ಸರ್ವನಾಶ ಮಾಡ್ತಾ ಇರುವಿಲ್ಲ ತಂದೆ, ಸರ್ವನಾಶ ಮಾಡ್ತಾ ಇರುವಿಲ್ಲ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸಿ ಅವರಿಗೆ ಕನ್ಯಾದಾನವನ್ನು ಮಾಡಿದ ನೀನು ಈ ಬಡವರು ನಿನ್ನ ದೃಷ್ಟಿಯಲ್ಲಿ ಕಾಣ್ತಾ ಇಲ್ವೇನಪ್ಪ? ನಮ್ಮನ್ನು ನೋಡು ತಂದೆ, ಕಣ್ತೆರೆದು ನೋಡಪ್ಪ, ಕಣ್ತೆರೆದು ನೋಡು. ಅಣ್ಣ ಅಣ್ಣ ಬಾರಪ್ಪ ರವಿ, ಅವನು ಮನೆಯಲ್ಲಿಲ್ಲ, ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಹತ್ತಿಗೆ ನಾನು ನಿಮಗೊಂದು ಸಂತೋಷದ ಸುದ್ದಿಯನ್ನು ತಿಳಿಸಲು ಬಂದಿರುವೆ. ಮೈದುನ, ಅದೇನು ಆ ಜಯದೇವನ ತಂಗಿಯನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದೆಯಲ್ಲ, ಆ ವಿಷಯ ಏನಾಯ್ತಪ್ಪ? ಹೋಗಿ ಹತ್ತಿಗೆ, ನಾನು ತಂದಿರುವುದು ಮದುವೆ ಸುದ್ದಿ ಅಲ್ಲ. ನನ್ನ ವಿದ್ಯೆಗೋಸ್ಕರ ಸಾಕಷ್ಟು ಹಣವನ್ನು ಹಾಳು ಮಾಡಿ ಚಲದಂಕಲ್ವರರಾಗಿ ನನಗೊಂದು ಹುದ್ದೆಯನ್ನು ಕೊಡಿಸಬೇಕೆಂದು ಪಣ ತೊಟ್ಟ ನಿಂತ ನಿಮ್ಮ ಮೆಚ್ಚುಗೆಯ ಮನಸ್ಸಿಗೆ ಆ ದೇವರು ಒಲಿದು ನಿಮ್ಮ ಮಗನಿಗೆ ಒಂದು ನೌಕರಿ ಕೊಟ್ಟು ಬಿಟ್ಟ ಹತ್ತಿಗೆ. ಮೈದುನ, ಏನ್ ಹೇಳ್ತಾ ಇದೀಯಪ್ಪ ನೀನು? ನಿನಗೆ ನೌಕರಿ ಸಿಕ್ಕಿತಾ? ಅಯ್ಯೋ, ಹೌದೇನಪ್ಪ? ನಿಜ ಹತ್ತಿಗೆ. ಇದೀಗ ನಾನು ಮನೆಗೆ ಬರುತ್ತಿರುವಾಗ ಪೋಸ್ಟ್ ಮ್ಯಾನ್ ನನ್ನನ್ನು ಕರೆದು ಈ ಆರ್ಡರ್ ನನ್ನು ಕೊಟ್ಟು ಕಳಿಸಿದ. ಅದಕ್ಕೆ ನಾನು ಇವತ್ತು ಡ್ಯೂಟಿಗೆ ಹಾಜರಾಗಬೇಕು. ಅದಕ್ಕೆ ಅಣ್ಣನು ಎಲ್ಲಿಗೆ ಹೋಗಿದ್ದಾರೆ ಹತ್ತಿಗೆ? ಮೈದುನ, ನಿಮ್ಮ ಅಣ್ಣನವರು ಆ ಜಯದೇವನವರನ್ನೇ ಬೀಗಸ್ತನವನ್ನು ಮಾಡಿ ಸಂಬಂಧವನ್ನು ಬೆಳೆಸಬೇಕು ಅಂತ ಈಗ ತಾನೇ ಹೋಗಿದ್ದಾರೆ. ನೋಡಪ್ಪ, ಆ ದೇವರು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳಿದೆಲ್ಲ, ನಮ್ಮಂತ ಬಡವರನ್ನು ಯಾವತ್ತೂ ಕೈ ಬಿಡೋದಿಲ್ಲಪ್ಪ, ಕೈ ಬಿಡೋದಿಲ್ಲ. ನಿಜ ಹತ್ತಿಗೆ. ಹೌದು ಹತ್ತಿಗೆ, ನಿಮ್ಮ ಮಾತು ಸತ್ಯ. ಆ ತಂದೆಯು ಬಡತನಕ್ಕೆ ಬೆಳಕಾಗುತ್ತಾನೆ, ದುಷ್ಟ ಶ್ರೀಮಂತರಿಗೆ ವೈರಿಯಾಗುತ್ತಾನೆ, ಕಷ್ಟದಲ್ಲಿರುವವರನ್ನು ಕಾಪಾಡುವುದಕ್ಕೆ ಕಲಿಯುಗದ ದೇವರಾಗಿ ಬರುತ್ತಾನೆ. ಅಂತ ದೇವರನ್ನು ನನ್ನ ಜೀವನದಲ್ಲಿ ನೋಡಿದ್ದು ಇದೇ ಪ್ರಥಮ ಸಲ. ಆ ಹತ್ತಿಗೆ ಅರ್ಜೆಂಟ್ ಆಗಿ ನಾನು ಸೈಕಲಲ್ಲಿ ಡ್ಯೂಟಿ ಹಾಜರಾಗಬೇಕು. ಅದಕ್ಕೆ ಅಣ್ಣಂದಿರು ಬಂದರೆ ಈ ಸುದ್ದಿಯನ್ನು ತಿಳಿಸಿ ನಾನು ಇನ್ನೊಂದು ವಾರದಲ್ಲಿ ಬರುತ್ತೇನೆ. ಮೈದುನ, ನೌಕರಿ ಸಿಕ್ಕಿತು ಅಂತ ಹೇಳಿ ಹಾಗೆ ಹೊರಟು ಬಿಟ್ಟಿಯಲ್ಲಪ್ಪ, ಖರ್ಚಿಗೆ ಹಣ ಏನಾದ್ರೂ ಬೇಕಾಗಿಲ್ವಾ? ನನಗೇನು ಬೇಡ ಹತ್ತಿಗೆ. ನಿನ್ನ ತಂಗಿಯಾಗಿ ಬರುವ ವಿದ್ಯಾಧರ ಪೂಜಾಳಗೆ ಕೊಡಿ. ಓಹೋ, ಮೈದುನನ ಮನಸ್ಸು ತಂಗಿಯ ಕಡೆ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗೇನಿಲ್ಲ ಹತ್ತಿಗೆ, ಈ ಮನಸ್ಸು ಬಹಳ ವಯವಾದದ್ದು. ಈ ಭೂಮಿಯ ಮೇಲೆ ಇದಕ್ಕಿಂತ ವೇಗವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಅಷ್ಟೊಂದು ದೂರವಾಗಿರುವ ನಿನ್ನ ತಂಗಿ ಜ್ಞಾಪಕ್ಕೆ ಬಂದಳು. ಆ ಹತ್ತಿಗೆ ಮಾತನಾಡುತ್ತಾ ನಿಂತರೆ ನನಗೆ ಟೈಮ್ ಆಗುತ್ತೆ, ನಾ ಇನ್ನು ಬರುತ್ತೇನೆ. ಮೈದುನ, ನಿಂತ್ಕೊಳ್ಳಪ್ಪ. ಆಗಾಗ ನಿನ್ನ ಅಣ್ಣ ಅತ್ತಿಗೆರನ್ನು ನೆನಪು ಮಾಡ್ಕೊಂತ ಇರು, ಮರೆಯಬೇಡ. ಸ್ವಲ್ಪ ಫೋನ್ ಆದ್ರೂ ಮಾಡಪ್ಪ. ಆಯ್ತು ಹತ್ತಿಗೆ. ದೇವ ಜಗದ್ರಕ್ಷಕ, ನನ್ನ ಮೈದುನನಿಗೆ ನೌಕರಿ ಸಿಕ್ಕಿತು. ನನಗೆ ಎಷ್ಟು ಖುಷಿ ಆಗ್ತಾ ಇದೆಯಾ. ಇದೇ ಸಂತೋಷದಲ್ಲಿ ದೀಪವನ್ನು ಹಚ್ಚಿದ್ರಾಯ್ತು. ಅಯ್ಯೋ, ಇದೇನಿದು? ನಾನು ದೀಪವನ್ನು ಹಚ್ಚಿ ಬೆಳಗಬೇಕನ್ನು ಅಷ್ಟರಲ್ಲಿ ದೀಪ ನಂದಿ ಹೋಯ್ತಲ್ಲ. ಏನಾಗಿರಬಹುದು? ನಾನೇನಾದರೂ ತಪ್ಪು ಮಾಡಿದವನೇ? ಅಯ್ಯೋ ದೇವ್ರೇ, ಯಾಕಪ್ಪ, ಯಾಕೆ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದೆಯಾ? ಬೆಳಗುತ್ತಿರುವ ದೀಪ ನಂದಿ ಹೋಯ್ತು ಅಂದರೆ ಎಲ್ಲಿ ನಮ್ಮ ಮನೆತನಕ್ಕೆ ಕೇಡಾಗುತ್ತಿದೆಯೋ ಅಂತ ನನಗೆ ತುಂಬ ಭಯವಾಗ್ತಾ ಇದೆ. ಅಯ್ಯೋ ದೇವ್ರೇ. ಹತ್ತಿಗೆ ಹಾ, ಬಾರಪ್ಪ ವೀರ. ಹತ್ತಿಗೆ ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಾಕೂ ಇಲ್ಲ ಕ್ರಾಂತಿ, ಯಾಕೂ ಏನೋ ಯಾವುದೋ ಒಂದು ನೆನಪು ಬಂತಪ್ಪ, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಹತ್ತಿಗೆ ಮೂತಿನಂತಿರುವ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರಲು ಕಾರಣ ಸತ್ತು ಹೋದ ನಿನ್ನ ತಂದೆ ತಾಯಿಯ ನೆನಪು ಬಂತೆ? ಇಲ್ಲ ಯಾರಾದರೂ ಕಷ್ಟ ಕೊಟ್ಟು ಕೆಟ್ಟ ನನ್ನ ಮಕ್ಕಳು ನಿಮ್ಮ ಮನತನಕ ಅನ್ಯಾಯ ಬಗೆದು ಕಣ್ಣೀರು ಹಾಕಿಸಿದ್ದೆ ನೆನಪಿಗೆ ಬಂತೆ?
ಹೇಳು ಅತ್ತಿಗೆ ಹೇಳು. ಕ್ರಾಂತಿ, ತಂದೆ ತಾಯಿಯ ಸತ್ತ ನೆನಪು ಅಂದರೆ ತಾಳ್ಮೆದಿಂದ ಬುದ್ಧಿ ಹೇಳುತ್ತಾನೆ. ಒಂದು ವೇಳೆ ಯಾರಾದರೂ ಕೆಟ್ಟ ನನ್ನ ಮಕ್ಕಳು ನಿಮ್ಮ ಮನತನಕ್ಕೆ ಅನ್ಯಾಯಬಹುದು ಕಣ್ಣೀರು ಹಾಕಿಸಿದ ನೆನಪಿಗೆ ಬಂದಿತ್ತಂದರೆ ಈಗಲೇ ಈ ಕುರಿಗಾರ ಈ ಮತ್ತೆಯಿಂದ ಬಿಡ್ದು ಅವರ ದೇಹವನ್ನು ಕೊಚ್ಚಾಗಿ ಬರ್ತೇನೆ. ಹೇಳವ ಹೇಳು, ಯಾರ ನೆನಪಿನಿಂದ ನಿನಗೆ ಕಣ್ಣೀರು ಬಂತು? ಕ್ರಾಂತಿ, ಸಮಾಧಾನ ಮಾಡಿಕೊಳ್ಳಪ್ಪ, ಸಮಾಧಾನ ಮಾಡಿಕೊ. ನೋಡು, ನನಗೆ ಯಾವ ನೆನಪು ಬರಲಿಲ್ಲ. ಯಾಕೋ ಏನೋ ನನಗೆ ನೆನಪು ಬರೋದಕ್ಕೆ ಅಂತ ಕಷ್ಟ ನನಗೇನು ಬಂದಿದೆಯಪ್ಪ. ನನ್ನ ತಂದೆ ತಾಯಿಗಳು ತೀರಿ ಹೋದ ಮೇಲೆ ನಿಮ್ಮ ಅಣ್ಣನವರೇ ತಂದೆ ತಾಯಿಯಾಗಿ ನನ್ನನ್ನು ನೋಡಿಕೊಂಡು ಮದುವೆ ಮಾಡಿಕೊಂಡು ಈ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಅಂದ ಮೇಲೆ ನನಗೆ ಯಾವ ಕಷ್ಟವೂ ಇಲ್ಲ. ಅದು ಅಲ್ಲದೆ ಗಂಡು ಹುಲಿ ಅಂತ ಕೈಯಲ್ಲಿ ಕೊಡಲೆಯನ್ನು ಹಿಡಿದುಕೊಂಡಿರುವ ನಿನ್ನಂಥ ಮೈದನ ನನ್ನ ಜೊತೆಗೆ ಇರುವಾಗ ನನಗೆ ಯಾವ ಕಷ್ಟ ಬರುತ್ತದೆ ಕ್ರಾಂತಿ? ನೀನೇ ಹೇಳಪ್ಪ, ನೀನೇ ಹೇಳು. ಹಾಗಾದರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರಲು ಕಾರಣ? ನಾನು ದೀಪವನ್ನು ಬೆಳಗುತ್ತಿರುವಾಗ ಆ ದೇವರ ಮುಂದಲ್ಲಿ ದೀಪ ನಂದಿ ಹೋಯಿತಪ್ಪ. ಅದಕ್ಕೆ ಎಲ್ಲಿ ನಮ್ಮ ಮನೆತನಕ್ಕೆ ಕೆಟ್ಟ ಗ್ರಹಚಾರ ಹಿಡಿತು ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ ಮೈದನ, ತುಂಬಾ ಭಯವಾಗ್ತಾ ಇದೆಪ್ಪ. ಎಂತ ಹುಚ್ಚು ಅತ್ತಿಗೆಯ ಮಾನಿನ ದೀಪ ನಂದಿರುವುದಕ್ಕೆ ಕಣ್ಣೀರು ಹಾಕುವುದೇ? ಗಾಳಿ ಬೀಸಿರಬೇಕು, ದೀಪ ನಂದಿರಬೇಕು ಅಂತದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದತ್ತಿಗೆ. ನೋಡಪ್ಪ, ಶುಭ ಕಾರ್ಯ ನಡೆಯುತ್ತಿರಬೇಕಾದ್ರೆ ಬೆಕ್ಕು ಒಡ್ಡು ಬಂದರೆ ಅಪಶಕುನ ಅಂತ ಹೇಳುತ್ತಾರೆ. ಅಂಥದ್ದಲ್ಲಿ ನಾನು ಬೆಳಗುತ್ತಿರುವ ದೀಪ ಆರಿ ಹೋಗಿದೆ ಅಂದರೆ ಎಲ್ಲಿ ಏನು ತೊಂದರೆ ಆಗುತ್ತದೆಯೋ, ಈ ನಮ್ಮ ಮನೆತನಕ್ಕೆ ಎಲ್ಲಿ ಕಷ್ಟ ಬರುತ್ತದೆ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆಯಪ್ಪ. ನೋಡಿ ಅತ್ತಿಗೆ, ಬಾರದು ಬಪ್ಪದು ಬಪ್ಪದು ಬಾರದು ತಪ್ಪದು. ನಮ್ಮ ಮನತನಕ್ಕೆ ಕೇಡು ಬರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅತ್ತಿಗೆ. ಅಂತದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಆ ಅತ್ತಿಗೆ ಅಣ್ಣ ಎಲ್ಲಿಗೆ ಹೋಗಿದ್ದಾನೆ? ನೋಡಪ್ಪ, ಆ ಜಯದೇವನ ಮನೆಗೆ ನಿನ್ನ ಚಿಕ್ಕ ಸಹೋದರನಿಗೆ ಸಂಬಂಧ ಬೆಳೆಸಬೇಕು ಅಂತ ಹೋಗಿದ್ದಾನೆ. ನೋಡಪ್ಪ, ನಿನಗೊಂದು ಸಂತೋಷದ ಸುದ್ದಿಯನ್ನು ಹೇಳಬೇಕು. ಹೌದೇ? ಅಂತದ ಸಂತೋಷದ ಸುದ್ದಿ ಏನಮ್ಮ ಅದು? ನಿನ್ನ ತಮ್ಮ ರವಿಗೆ. ನನ್ನ ತಮ್ಮ ರವಿಗೆ? ಕ್ರಾಂತಿವೀರ, ಕ್ರಾಂತಿವೀರ, ಬಾರಮ್ಮ. ಕ್ರಾಂತವೀರ, ನಿಮ್ಮ ಅಣ್ಣನನ್ನು ಪೊಲೀಸರು ಹಿಡಿದುಕೊಂಡು ಊರ ಬೀದಿಯಲ್ಲಿ ಹಿಡ್ಕೊಂಡು ಹೊಂಟಿದ್ದಾರೆ. ಏನು ಹೇಳುತ್ತಿದೀಯ ರಾಮ ನೀನು? ನನ್ನ ಪೊಲೀಸರ ಹಿಡಿದುಕೊಂಡು ಹೊಂಟಿದ್ದಾರ? ಯಾಕಂತೆ? ವಿಷಯ ನನಗೂ ಗೊತ್ತಿಲ್ಲ. ಹಿಡಿದುಕೊಂಡು ಹೋಗೋದು ದೂರದಿಂದ ನಿಂತು ನೋಡಿದೆ. ಅದಕ್ಕೆ ಈ ವಿಷಯ ಕ್ರಾಂತಿವೀರ ತಿಳಿಸಬೇಕಂತಂದು ಬಂದೇನೆ. ಇದೇನಪ್ಪ, ನಿಮ್ಮ ಅಣ್ಣನಿಗೆ ಈ ರೀತಿ ಆಗಿದೆ ಅಂತೆ? ನಿಜ ಹೇಳ್ತಾ ಇದ್ದೀನಪ್ಪ? ಹೌದು ಅಕ್ಕ, ನಿಜವೋ. ಅಯ್ಯೋ ಕ್ರಾಂತಿ, ಏನಪ್ಪ ಇದು? ನಿಮ್ಮಣ್ಣನವರು ಏನು ತಪ್ಪು ಮಾಡಿದ್ದಾರೆ ಅಂತ ಈ ರೀತಿ ಆ ದೇವರು ಶಿಕ್ಷೆ ಕೊಡ್ತಾ ಇದ್ದೇನೆ. ಏನಪ್ಪ ಕ್ರಾಂತಿ, ಏನು ಮಾಡುವುದು ಈಗ? ಹತ್ತಿಗೆ ಯಾಕಮ್ಮ ಇಂಥ ಸಣ್ಣ ವಿಷಯಕ್ಕೆ ನಿನ್ನ ಕಣ್ಣೀರು? ನನ್ನ ತಪ್ಪು ಮಾಡುವನಲ್ಲ, ಇದರಲ್ಲಿ ಬೇರೆ ಯಾರಾದರೂ ಕೈವಾಡ ಇರಬಹುದು. ಬನ್ನಿ ಅತ್ತಿಗೆ, ಹೋಗಿ ವಿಚಾರ ಮಾಡಿಕೊಂಡು ಬರೋಣ.